ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಸಮಿತಿಯ ಆನ್ಲೈನ್ ಕಾರ್ಯಕ್ರಮ ಮುಂದುವರಿಯುತ್ತಾ ಇವತ್ತು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ರೂಪುಗೊಂಡು ಕಾರ್ಯಕ್ರಮಕ್ಕೆ ಇವತ್ತು ಪೂಜ್ಯ ಬೇಲಿಮಠದ ಶಿವರುದ್ರ ಮಹಾಸ್ವಾಮೀಜಿಯವರು ನಮ್ಮೊಡನೆ ತಮ್ಮ ಚಿಂತನವನ್ನು ಮಾರ್ಗದರ್ಶನ ಮಾಡೋದಕ್ಕೆ ಅರಿವಿನ ಮನೆಗೆ ಬಂದಿದ್ದಾರೆ. ಗುರುಗಳನ್ನು ನಾನು ವಿಶೇಷವಾಗಿ ಬನ್ನಿ ಗುರುಗಳೇ, ಇವತ್ತಿನ ಸಾಮಾಜಿಕ ಸ್ಥಿತಿ ಸರಿಯಿಲ್ಲ, ಏನೋ ಮನಸ್ಸಿನಲ್ಲಿ ಆತಂಕ ನೋವಿದೆ ಅನ್ನೋ ಮಾತನ್ನು ಅವ್ರಿಗೆ ಹೇಳ್ತಾನೆ ಬಂದಿದ್ದಾರೆ. ನನಗೂ ಈಗ 75 ವರ್ಷ, 25 ವರ್ಷದಿಂದ ಸತತವಾಗಿ ಬಸವ ತತ್ವಗಳನ್ನು ಅರ್ಥೈಸಿಕೊಂಡಿದ್ದೇನೆ ಅಂತಲ್ಲ, ಅರ್ಥೈಸಿಕೊಳ್ಳುವ ಪ್ರಯತ್ನದಲ್ಲಿ ಇನ್ನೂ ಸಾಗಿದ್ದೇನೆ. ದೊಡ್ಡ ದೊಡ್ಡ ಶಬ್ದಗಳನ್ನು ಕೇಳಿಸಿ ಸಾಕ್ಷಾತ್ಕಾರ, ಮುಕ್ತಿ ಇವೆಲ್ಲವನ್ನ ಪಕ್ಕಕ್ಕಿಟ್ಟು ನನ್ನನ್ನು ನಾನು ಅರಿಯುವ ಪ್ರಯತ್ನ ಮಾಡ್ತಾ ಇದ್ದಾಗ ಕರ್ನಾಟಕದ ಘನ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ಮೇಲೆ ಬಸವ ಸಮಿತಿಯಿಂದ ನಮ್ಮ ಧಾರವಾಡದಿಂದಾಗಲಿ, ಕಲಬುರಗಿಯಿಂದಾಗಲಿ, ಬೆಂಗಳೂರಿನಿಂದಲೂ ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸ ಬಂದಿದ್ದೇವೆ. ಅನೇಕರು, ಸಮಾಜದ ಅನೇಕ ಬಾಂಧವರು ಕೂಡ ತಮ್ಮ ದೃಷ್ಟಿಕೋನದಲ್ಲಿ ಸಂಸ್ಕೃತಿ ಅಂದರೆ ಏನು, ನನಗನ್ಸಿದ್ದು ಸಂಸ್ಕೃತಿ ಅನ್ನೊಂದು ಶಬ್ದ ಅರ್ಥವಾಗದೆ ಸಾಂಸ್ಕೃತಿಕ ನಾಯಕ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಕರ್ನಾಟಕದ ತನ್ನದೇ ಆದ ಒಂದು ಸಂಸ್ಕೃತಿ ಇದೆ ಇಡೀ ಭಾರತ ದೇಶದಲ್ಲಿ. ಮೊದಲಿಗೆ ಯಾರೇ ದಕ್ಷಿಣ ಭಾರತದಿಂದ ಹೋಗಲಿ, ದೆಹಲಿ ಕಡೆಗೆ ಹೋದಾಗ ಮದ್ರಾಸಿ ಅಂದ್ಬಿಡ್ತಿದ್ರು. ಆದರೆ ಇವತ್ತು ಅದೆಲ್ಲವೂ ಕಡಿಮೆ ಆಗ್ತಾ ಆಗ್ತಾ ಕರ್ನಾಟಕ ಕೂಡ ಕರ್ತಾ ಹೈ ನಾಟಕ ಅನ್ನೋರು ಮೊದಲು, ಆದರೆ ಈಗ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಹೋಗ್ತಾ
ಕರ್ನಾಟಕದ ಸಂಸ್ಕೃತಿ ಬೆಳೀತಾ 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 ಕೇವಲ ಸಂಸ್ಕೃತಿ ಅನ್ನೋದರ ಜೊತೆಗೆ ಬಹಿರಂಗದ ಬೆಳವಣಿಗೆಯೂ ಸಾಕಷ್ಟು ಆಗ್ತಾ ಇರೋದನ್ನು ನೋಡ್ತೇವೆ. ಕಾರಣ ಸಂಸ್ಕೃತಿಯ ಬೆಳವಣಿಗೆ ಆದಾಗ ವಿದ್ಯಾಸಂಸ್ಥೆಗಳಾಗಲಿ, ಇವತ್ತಿನ ಯಾವುದೇ ಒಂದು ಕೈಗಾರಿಕೆ ಆಗಲಿ, ಜಗತ್ತಿನಲ್ಲಿ ಇಲ್ಲದೇ ಇರತಕ್ಕಂಥ ಕೈಗಾರಿಕೆದಷ್ಟೂ ಕೂಡ ಬೆಂಗಳೂರಿನಲ್ಲಿ ಇರೋದನ್ನು ನೀವು ನೋಡ್ತಾ ಇದ್ದೀರಿ. ಕಾರಣ ಏನು? ಇದಕ್ಕೆ ನಮ್ಮ ಕರ್ನಾಟಕದ ಕನ್ನಡಿಗರ ಸಂಸ್ಕೃತಿ ಮುಖ್ಯ ಅನ್ನೋದು ನನಗೆ ನೆನಪಿರುವ ಹಾಗೆ. ನನ್ನ ತಂದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಬೆಂಗಳೂರಿನ ಜನಸಂಖ್ಯೆ ಒಂದು 5 ಲಕ್ಷ ಇತ್ತು ಅಂತ ತಿಳ್ಕೊಳ್ಳಿ. ಕನ್ನಡಿಗರು ತನ್ನ ಸಂಸ್ಕೃತಿಯ ನೆಲೆಯಿಂದ ಎಲ್ಲರನ್ನ ಒಪ್ಪಿಕೊಳ್ಳುವ ಮನೋಭಾವದವರು ಇರೋದರಿಂದ ಯಾರು ಯಾವುದೇ ಭಾಷೆ ಮಾಡಲಿ ಅತ್ಯಂತ ಗೌರವದಿಂದ ತಮ್ಮ ತನವನ್ನು ಕಾಪಾಡಿಕೊಂಡು ಬಂದಿರೋದನ್ನು ನಾವು ನೋಡ್ತೇವೆ. ಇದೆಲ್ಲ ಸಂಸ್ಕೃತಿಯ ಸಣ್ಣ ಸಣ್ಣ ಉದಾಹರಣೆಗಳು. ದೇಶದ ಅತ್ಯಂತ ದೊಡ್ಡ ದೊಡ್ಡ ಕಾರ್ಖಾನೆಗಳಾಗಲಿ, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಆಗಲಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಆಗಲಿ, ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಲಿಮಿಟೆಡ್ ಆಗಲಿ, ಹೀಗೆ ಯಾವುದೇ ಒಂದು ಮುಖ್ಯ ಕಾರ್ಖಾನೆಯನ್ನು ನೋಡಿದಾಗ ಎಲ್ಲವೂ ಕರ್ನಾಟಕದಲ್ಲಿ ಇದ್ದಿದ್ದನ್ನು, ಮೈಸೂರು ರಾಜ್ಯದಲ್ಲಿ ಇದ್ದಿದ್ದನ್ನು ನಾವು ನೋಡ್ತೇವೆ. ಇಷ್ಟು ಜನ ನಾವು ಒಟ್ಟಿಗೆ ಕಾರ್ಯನಿರ್ವಹಿಸುತ್ತೇವೆ ಅನ್ನೋದೇ ಭಾಳ ವಿಶೇಷ. ಇವತ್ತಿಗೆ ಇನ್ಫೋಸಿಸ್ ಆಗಲಿ, ವಿಪ್ರೋ ಆಗಲಿ, ಇಡೀ ಸಾಫ್ಟ್ವೇರಿಗೆ ಜಗತ್ತಿಗೆ ಭಾರತದಲ್ಲಿ ಕರ್ನಾಟಕ ತನ್ನ ಸಂಸ್ಕೃತಿಯ ಬಿಂಬಿಸಿದೆ ಅನ್ನೋದು ನನ್ನ ಭಾವ. ಅಷ್ಟೇನಾ ಸಂಸ್ಕೃತಿ? ಶರಣರು 12ನೇ ಶತಮಾನದಲ್ಲಿ ಮಾಡಿದಂಥ ತತ್ವಗಳ ಸಿದ್ಧಾಂತ ಅದು ಅಲ್ಲಿಗೆ ಆಯಿತು ಅಂತ ನಾನು ಹೇಳೋದಿಲ್ಲ. ಅಲ್ಲಿಂದ ಮತ್ತೆ ಬೆಳೀತಾನೆ ಬಂದಿದೆ. ಅನೇಕ ಜನ ಸಂಸ್ಕೃತಿಯನ್ನು ಉಳಿಸಬೇಕು, ಬೆಳೆಸಬೇಕು, ಸಂರಕ್ಷಿಸಬೇಕು ಅಂತ ಸಾಕಷ್ಟು ದುಡಿದವರು ನಮ್ಮಲ್ಲಿ ಬರ್ತಾರೆ. ನಾವು ಹೆಚ್ಚಾಗಿ ಕೇವಲ ಬಸವ ತತ್ವಗಳಿಗೆ ಸೀಮಿತವಾಗಿ ಮಾತನಾಡ್ತಾ ಇರ್ತೇವೆ. ಆದರೆ ಇವತ್ತು ನಾನು ಪೂಜ್ಯರನ್ನು ಕೇಳಿಕೊಂಡಿದ್ದೇನೆ, ಪೂಜ್ಯರೇ ಬಸವಣ್ಣನವರಿಗೆ ನಾಯಕ ಸ್ಥಾನವನ್ನು ಕೊಟ್ಟ ಮೇಲೆ ಅದೇನೋ ಕೊಟ್ಟರು, ನಾವೆಲ್ಲ ಸಂತೋಷ ಮಾಡಿದ್ವಿ, ಕಾರ್ಯಕ್ರಮಗಳಾಯಿತು, ಶಾಲ್ ಹಾಕಿದ್ವಿ, ಹಾರ ಹಾಕಿದ್ವಿ, ಇಷ್ಟು ಮಾಡಿ ಏನೂ ಆಗಲಿಲ್ಲ. ಮುಂದೆ ನನ್ನ ಸಂಸ್ಕೃತಿ ಉಳಿಯೋದು ಹೇಗೆ? ಕಾರಣ ಇನ್ನು ಇಷ್ಟು ದಿನ ಇದ್ದಿದ್ದು ನಾಯಕನ ಸ್ಥಾನ ಇರಲಿಲ್ಲ. ಈಗ ಬಸವಣ್ಣನವರಿಗೆ ನಾಯಕ ಸ್ಥಾನ ಬಂದಿದೆ. ಹೀಗಾಗಿ ಬಸವ ತತ್ವ ಅಂದಾಗ ಇನ್ನಷ್ಟು ಗಾಂಭೀರ್ಯತೆಯನ್ನು ಪಡೀತದೆ ಅನ್ನೋದು ನನ್ನ ಭಾವ. ಬಹಳ ಗಾಂಭೀರ್ಯತೆಯನ್ನು ಪಡೆಯುತ್ತೆ. ಇಲ್ಲಿದ್ರೆ ಸುಮ್ಮನೆ ಬಸವಣ್ಣನವ್ರ ಹೆಸರು ಇಲ್ಲದೆ ಇದ್ದರೆ ಕರ್ನಾಟಕದ ಸಂಸ್ಕೃತಿ ಅಂತ ಏನು ಬೇಕಾದರೂ ಮಾತಾಡ್ಬೋದಿತ್ತು. ಈಗ ಸರ್ಕಾರ ಕರ್ನಾಟಕದ ಸಂಸ್ಕೃತಿಗೆ ಬಸವಣ್ಣನವರ ಹೆಸರನ್ನು ಜೋಡಿಸಿರೋದ್ರಿಂದ ಈಗ ಸಾರ್ವತ್ರಿಕವಾಗಿ ಕೇವಲ ಈಗ ಮುಂದೆ ಚುನಾವಣೆಗಳು ಬರ್ತಾ ಇವೆ. ದೇಶ ಎಲ್ಲೋ ಹೋಗಲಿ ಬಿಡಿ, ಅದು ನಮ್ಮ ಕೈಯಲ್ಲಿಲ್ಲ. ನಾವು ನೀವು ಇಲ್ಲಿ ಮಾತಾಡಿ ಅದರ ಬಗ್ಗೆ ಪ್ರಯೋಜನ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇಡೀ ದೇಶ ಒಂದು ಚುನಾವಣೆಯಲ್ಲಿಯೂ ಕೂಡ ತನ್ನ ಸಂಸ್ಕೃತಿಯನ್ನು ಮೆರಿಬೇಕಾದಂಥ ಕಾರಣ ನಾವು ಯಾವುದೋ ರಾಜಕೀಯ ಪಕ್ಷದಲ್ಲಿ ಇಲ್ಲ, ಅದರ ಬಗ್ಗೆ ನಾವು ಮಾತಾಡೋದಿಲ್ಲ. ಸಂಸ್ಕೃತಿಯ ನೆಲೆಯಲ್ಲಿ ನಮ್ಮ ರಾಜ್ಯ ಎಲ್ಲ ದೇಶದ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ವಿಭಿನ್ನವಾಗಿರಬೇಕು, ಆದರ್ಶವಾಗಿರಬೇಕು. ಆಗ ಮಾತ್ರ ಬಸವಣ್ಣನವರ ಹೆಸರು ಇಟ್ಟಿದ್ದು ಸಾರ್ಥಕ. ಇಲ್ಲವಾದಲ್ಲಿ ಸುಮ್ಮನೆ ಒಂದು ಕಟ್ಟಡ ಕಟ್ಬಿಟ್ಟು ಅಂಬೇಡ್ಕರ್ ಭವನ ಅಂದಾಕ್ಷಣ ಅಂಬೇಡ್ಕರ್ ತತ್ವ ಒಳಗೆ ಇರೋದಿಲ್ಲ. ಅಲ್ಲಿ ಸಾಕಷ್ಟು ನೋಡ್ತೀರಿ, ವಲ್ಲಭಭಾಯ್ ಪಟೇಲ್ ಕಟ್ಟಡ ಇದೆ ಇಲ್ಲಿ. ಆ ಪುಣ್ಯಾತ್ಮಂದು ಏನಾದರೂ ಅಲ್ಲಿ ಒಳಗಿರುತ್ತಾ? ಏನೂ ಇಲ್ಲ. ಮದುವೆ ಛತ್ರ ಮಾಡಿ ಬಾಡಿಗೆ ಕೊಟ್ಕೊಂಡು ಆರಾಮಾಗಿರ್ತಾರೆ ಎಲ್ಲರೂ. ಹೆಸರಿಡೋದಿನ ಗಾಂಭೀರ್ಯತೆಯಿಂದ ಹೆಸರಿಡುತ್ತಾರೆ. ಹಾಗೆ ನನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಹೆಸರುವಾಗಿ ಉಳಿಬಾರ್ದು. ಬಸವ ತತ್ವಗಳು ಯಾವ ರೀತಿ ಬಸವಣ್ಣ ಅಂದೂ ಕೂಡ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಳಚೂರಿ ಅನ್ನತಕ್ಕಂಥ ಇದರಲ್ಲಿ ರಾಜಪ್ರಭುತ್ವವನ್ನು ಅದರಲ್ಲಿಯೂ ಕೂಡ ಕಾಯಕ ಮಾಡಿ ಸಮಾಜವನ್ನು ಒಗ್ಗೂಡಿಸಿದ ರೀತಿಯಲ್ಲ, ಅದು ಬಹುಶಃ ಇವತ್ತಿಗೆ ನಾವು ಬೇಕಾಗಿದೆ ಅಂತ ತಿಳ್ಕೊಂಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ಪೂಜ್ಯರು ಕೂಡ ಮನಬಿಚ್ಚಿ ಬಸವ ತತ್ವ ಮತ್ತು ಈಗಿನ ದೇಶದ ಬಿಟ್ಬಿಡೋಣ, ನಾವು ದೇಶದ ಬಗ್ಗೆ ಮಾತಾಡೋದು ಬೇಡ. ನನ್ನ ರಾಜ್ಯ, ನನ್ನ ಸಂಸ್ಕೃತಿ, ಕನ್ನಡ ನಾಡು, ಇದಕ್ಕೆ ಮಾತ್ರ ಸೀಮಿತವಾಗಿ ಪೂಜ್ಯರು ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಲಿ ಅಂತ ಹೇಳಿ ಬಸವ ಸಮಿತಿಗೆ ಹೃದಯಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತೇನೆ. ಪೂಜ್ಯರೇ, ತಾವು ನಾನು ಹೇಳಿದ ಅಂಶಗಳನ್ನು ಬಿಚ್ಚುತ್ತಾ ಹೋಗಿ ಅಷ್ಟು ನಮಗೆ ಒಂದು ಪ್ರೇರಕವಾಗಿ ಮಾರ್ಗದರ್ಶಕವಾಗಿರ್ಬೇಕು ಗುರುಗಳೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ.
ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಈ ಕಾರ್ಯಕ್ರಮದ ನಿರ್ವಾಹಕರಿಗೆ, ಸಂಯೋಜಕರಿಗೆ, ಈ ಕಾರ್ಯಕ್ರಮದಲ್ಲಿ, ಆನ್ಲೈನ್ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಶರಣಗಣಕ್ಕೆ ಶರಣು ಶರಣಾರ್ಥಿ. ಕನ್ನಡ ನಾಡಿನ ಒಂದು ವೈಶಿಷ್ಟ್ಯವೇ ಅದು. ಕನ್ನಡದ ಆದಿಕವಿ ಒಂದು ಮಾತು ಹೇಳ್ದ, ಮಾನವ ಕುಲಂ ತಾನೊಂದೇ ವಲಂ. ಮನುಷ್ಯರಲ್ಲಿ ಜಾತಿ ಪದ್ಧತಿ ಇಲ್ಲ, ಮನುಷ್ಯರೆಲ್ಲರೂ ಒಂದೇ ಅಂತ ಅನ್ನುವಂಥ ಮಾತನ್ನು ಹೇಳ್ದ. ಇನ್ನೊಬ್ಬ ಪ್ರಸಿದ್ಧ ಕವಿ ಹೇಳ್ದ, ನೆರೆ ಸೈರಿಸಲಾರ್ಪೊಡೆ. ನೋಡಿ, ಕನ್ನಡದವರ ಮನಸ್ಸು ಹೇಗಿದೆ, ಕನ್ನಡಿಗರ ಮನಸ್ಸು ಹೇಗಿದೆ ಅಂತ ಅನ್ನೋದಕ್ಕೆ ಒಂದು ಮಾತು ಹೇಳ್ತಾರೆ. ಯಾವುದನ್ನ ಅವರು ವಿಶೇಷವಾದಂತ ಗೌರವಿಸ್ತಾರೆ, ಯಾವುದನ್ನ ಪರಿಪೂರ್ಣ ಅಂತ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಅವ್ರು ಹೇಳ್ತಾನೆ ಆ ಕವಿ, ಕನ್ನಡದ ಮನಸ್ಸು ಅಂದ್ರೆ ಏನು ಅಂತಂದ್ರೆ, ನೆರೆ ಸೈರಿಸಲಾರ್ಪೊಡೆ ಪರ ವಿಚಾರಮುಮಂ ಪರ ಧರ್ಮಮುಮಂ ಅಂತ. ಕಸಮರವೆಂಬುದು ಅಂದ್ರೆ ಚಿನ್ನ, ಅಂದ್ರೆ ಕಸವರ ಅಂದ್ರೆ ಚಿನ್ನ. ಆ ಚಿನ್ನ ಯಾವುದು ಅಂತ ಕನ್ನಡಿಗರು ಭಾವಿಸ್ತಾರೆ ಅಂದ್ರೆ, ಇನ್ನೊಬ್ಬರ ವಿಚಾರಗಳನ್ನ, ಇನ್ನೊಬ್ಬರ ಧರ್ಮವನ್ನ ಗೌರವಿಸುವ ಗುಣವನ್ನ ಚಿನ್ನ ಅಂತ ಕರೀತಾರೆ. ಎಂತ ಅದ್ಭುತವಾದಂತ ಈ ಮಾತುಗಳು. ಈ ಮಾತುಗಳನ್ನೆಲ್ಲ ಈ ನೆಲ ಸಹಜವಾದ ರೀತಿಯಲ್ಲಿ ಸ್ವಯಂಪೂರ್ಣವಾಗಿ ಬೆಳೆಸಿ ನಿಂತಹ ಪುಣ್ಯಭೂಮಿ ಇದು. ರಕ್ತಗತವಾಗಿ ಇಂಥ ಒಂದು ಪುಣ್ಯ ಭೂಮಿಯ ಒಂದು ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಈ ಕಾಡು ಕಳೆಗಳು ಸಂಪೂರ್ಣವಾಗಿ ಆವರಿಸಿ ಜನಾಂಗದ ಒಂದು ನೆಲೆಯನ್ನೇ ಪರಿವರ್ತನೆ ಮಾಡಿ ಅದನ್ನ ದಾರಿ ತಪ್ಪಿಸುವಂತ ಒಂದು ನೆಲೆಯಲ್ಲಿ, ಆ ಒಂದು ನೆಲೆಯಲ್ಲಿ, ಆ ಕಾರ್ತಿಕದ ಕತ್ತಲೆಯಲ್ಲಿ ದೊಂದಿ ದಿಕ್ಕಾಗಿ ಬಂದವರು ಬಸವಣ್ಣನವರು. ಕುವೆಂಪು ಅವರ ವಾಣಿ, ಕುವೆಂಪು ಅವರ ವಾಣಿಯಂತೆ ಕತ್ತಲಿನಲ್ಲಿ ಆ ಒಂದು 8 ಶತಮಾನಗಳ ಹಿಂದೆ ಈ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀನು ಬಂದೆ ಅಂತ ಅನ್ನುವಂಥ ಮಾತನ್ನು ಹೇಳಿದ್ರು. ಕತ್ತಲೆ ಜಾಸ್ತಿ ಆದಾಗ, ಬೆಳಕಿನ ಅವಶ್ಯಕತೆ ಇದ್ದಾಗ ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ ಅಗ್ನಿ ಖಡ್ಗವನ ಅಂತ ಅಧ್ಯಾತ್ಮ ಕ್ರಾಂತಿ ವೀರ ನಿನಗೆ ನಮೋ ನಮಃ. ಹೌದು, ಆ ಮಾತನ್ನು ಅವ್ರು ಹೇಳೋದು ಸಾಮಾನ್ಯ ಅಂತ ಅಂದ್ಬಿಟ್ಟಲ್ಲ, ಸಹಜವಾಗಿ ಆ ಒಂದು ಸೀಮಾತೀತವಾದಂಥ ಚಿಂತನೆಗೆ ಮೀರಿದಂಥ ನಮ್ಮೆಲ್ಲರ ಮಾತು ಮನಗಳಿಗೆ ಅತ್ತತ್ತ ಇರತಕ್ಕಂಥ ಒಂದು ವಿಶಿಷ್ಟವಾದ ವ್ಯಕ್ತಿತ್ವವನ್ನು ನಮ್ಮ ರಾಷ್ಟ್ರಕವಿಗಳು ಆ ರೀತಿ ಅದನ್ನು ಹಿಡ್ಕೊಡ್ತಾರೆ. ಇಷ್ಟೆಲ್ಲ ಲೆಕ್ಕದಲ್ಲಿ ಬಸವಣ್ಣನವರು, ಹಾಗಾದ್ರೆ ಇದನ್ನ ದೊಡ್ಡ ದೊಡ್ಡ ರಾಜಪ್ರಭುತ್ವದ ರಾಜರುಗಳು, ಮಹಾರಾಜರುಗಳು, ಚಕ್ರವರ್ತಿಗಳು, ಮಂತ್ರಿಗಳು, ವಿದ್ವಾಂಸರು ಇವರ ನಡುವೆ ಬೇಕಾದಷ್ಟು ಬಹುಪರಾಕ್ ಹೇಳಿಸ್ಕೊಳ್ಳುವಂತ ಅವಕಾಶ ಇತ್ತಲ್ಲ ಬಸವಣ್ಣವ್ರಿಗೆ, ಸಾಕಷ್ಟಿತ್ತು. ಆದ್ರೆ ಅವರ ಬಳಿ ಹೋಗ್ಲಿಲ್ಲ. ಯಾಕೆಂತಂದ್ರೆ ಈ ಕನ್ನಡದ ಕವಿ ಶಿವರುದ್ರಪ್ಪನವರು ಒಂದು ಮಾತು ಹೇಳ್ತಾರೆ, ದೇವರು ಎಲ್ಲಿರ್ತಾನೆ ಅಂತಂದ್ರೆ ಯಾವತ್ತೂ ದೀನ ಅನಾಥರ, ದುಃಖಿ ದರಿದ್ರರ ಮುರುಕು ಗುಡಿಸಿಲಲ್ಲಿ ಉಪವಾಸಿ ಭಗವಂತ ಅಂತ ಹೇಳ್ತಾನೆ. ಯಾವತ್ತೂ ಜನಸಾಮಾನ್ಯರ ಒಂದು ಕಷ್ಟ, ಧ್ವನಿ ಇಲ್ಲದವರ ಲೆಕ್ಕದಲ್ಲಿ ನೋಡಿ, ಅದಕ್ಕೆ ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ ಅಂತ ಹೇಳಿದ ಲೆಕ್ಕದಲ್ಲಿ ಅಪ್ಪ ಬಸವಣ್ಣನವರು ಅದೇ ಲೆಕ್ಕದಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರ ಒಂದು ಉತ್ಥಾನವನ್ನ ಯಾವ ರೀತಿ ಸಾಧಿಸಬೇಕು ಅಂತ ಅನ್ನುವಂಥ ನೆಲೆಯಲ್ಲಿ ಬಂದ್ರಲ್ಲ. ಇದು ನಮ್ಮ ಕನ್ನಡದ ಮಣ್ಣಿನ ವೈಶಿಷ್ಟ್ಯ. ಇದು ಎಲ್ಲೇ ಆಗಲಿ ಕನ್ನಡಕ್ಕೊಂದು ವೈಶಿಷ್ಟ್ಯವಾಗಿರುವಂಥ ಒಂದು ಸಂಸ್ಕಾರಯುತವಾದಂಥ ಶಬ್ದ ಇದೆ. ನಮ್ಮ ಹಿಂದಿನವರೆಲ್ಲರೂ ಅದನ್ನು ಸಾಧನೆ ಮಾಡ್ತಾ ಬಂದಿದ್ದಾರೆ, ಅದನ್ನು ಹೇಳ್ತಾ ಬಂದಿದ್ದಾರೆ. ನಾವು ಅದನ್ನು ಕೇಳಿ ಕೇಳಿ ಮತ್ತೆ ಮರೆಯುವಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಈ ಅರಿವಿನ ಮರವೆಯನ್ನು ಹೋಗಲಾಡಿಸುವಂಥ ಒಂದು ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನಕ್ಕೆ ನಮ್ಮ ಸರ್ಕಾರ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕರನ್ನಾಗಿ ಬಸವಣ್ಣನವರಿಗನ್ನ ಗೌರವಯುತವಾಗಿ ಆಹ್ವಾನ ಮಾಡಿದಂಥ ಒಂದು ಪ್ರಸಂಗ ಇದೆಯಲ್ಲ, ಈ ಪ್ರಸಂಗವನ್ನು ನಾವು ಯಾವ ರೀತಿ ಉಪಯೋಗಿಸ್ಬೇಕು, ಅರ್ಥೈಸ್ಕೊಳ್ಬೇಕು. ನೋಡಿ, ನಮ್ಮ ಕನ್ನಡದ ಶರಣರು ಹೇಳ್ತಾರೆ, ಗಾಳಿ ಬಂದಾಗ ತೋರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಅಧೀನವಲ್ಲವಯ್ಯ,
ಶಿವಶರಣರ ಬೋಧನೆ ಎಂಬ ಗಾಳಿ ಬಂದಾಗ ನಾವು ಯಾವ ರೀತಿ ಬದುಕಬೇಕು ಅಂತ ಅನ್ನೋದನ್ನ ವಚನಕಾರರು ಹೇಳ್ತಾರೆ. ಆ ಲೆಕ್ಕದಲ್ಲಿ ಬಂದಾಗ ಇವತ್ತು ನಮ್ಮೆಲ್ಲರ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಶೂನ್ಯ ಭಾವವನ್ನು ತುಂಬಿ ಅದಕ್ಕೆ ಒಂದು ಹೊಸ ಆಕಾರವನ್ನು ಕೊಡಬೇಕು ಅಂತ ಅನ್ನುವಂಥ ಒಂದು ನಾಂದಿಯನ್ನ ಈ ಕ್ಷಣದಿಂದ ನಾವು ಪ್ರಾರಂಭ ಮಾಡಬೇಕಾದದ್ದಿದೆ. ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ. ನೋಡಿ, ನಾವು ಬಸವಣ್ಣನನ್ನ ತಿಳಿದೆಯೋ ಕನ್ನಡದ ನೆಲೆಯಲ್ಲಿ ಆ ರೀತಿಯಾದಂತಹ ಹೃದಯದ ಮಿಡಿತಗಳಿರೋದನ್ನ ನಾವು ನೋಡ್ತಾ ಇದ್ದೇವೆ. ನಾನು ಆಗ್ಲೇ ಹೇಳಿದೆ, ಕನ್ನಡಿಗರು ಚಿನ್ನ ಅಂತ ಅನ್ನೋದನ್ನ ಇನ್ನೊಬ್ಬರನ್ನ ಸಹಿಸುವುದು, ಇನ್ನೊಬ್ಬರ ಧರ್ಮವನ್ನ, ಇನ್ನೊಬ್ಬರ ವಿಚಾರಕ್ಕೆ ಗೌರವ ಕೊಡುವುದನ್ನ ಚಿನ್ನ ಅಂತ ಭಾವಿಸ್ತಾರೆ ಅಂತ ಆ ಕವಿ ಹೇಳ್ತಾನೆ. ಮತ್ತು ಕನ್ನಡಿಗರು ಹೇಳೋಂಥ ಮಾತೇನು ಅಂತಂದ್ರೆ ಇಡೀ ಮನುಕುಲಕ್ಕೆ ಜಾತಿ ಇಲ್ಲ ಅಂತ ಅನ್ನೋಂಥ ಮಾತನ್ನು ಹೇಳ್ತಾರೆ. ಇಷ್ಟೆಲ್ಲದರ ಮಧ್ಯದಲ್ಲಿ ಕನ್ನಡದ ಹೃದಯದ ಬಡಿತ, ಕನ್ನಡದ ಡಿಂಡಿಮ ಹೇಗಿರಬೇಕು ಅಂತಂದ್ರೆ ಮತ್ತೆ ನಾವು ಕುವೆಂಪು ಅವರನ್ನು ನಾವು ನೆನೆಸ್ಕೊಳ್ಬೇಕು. ಅವ್ರು ಹೇಳಿದ್ರು, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಕರ್ನಾಟಕದ ಹೃದಯದಲ್ಲಿರ್ತಕ್ಕಂಥ ಚೈತನ್ಯಮಯವಾಗಿರ್ತಕ್ಕಂಥ ಚಿಂತನೆ ಇದೆಯಲ್ಲ, ಆ ಚಿಂತನೆಯ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಎದುರಿನಲ್ಲಿ ಬಸವಣ್ಣವರಿದ್ದಾರೆ. ಕವಿ ಹೇಳ್ತಾರೆ ನೋಡಿ, ಸತ್ತಂತಿಹರನು ಬಡಿದೆಚ್ಚರಿಸು, ಕಿತ್ತಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ತಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಅಪ್ಪ ಬಸವಣ್ಣ ಮಾಡಿದ್ದಿದೆ ಅಲ್ವಾ? ಎಷ್ಟು ಅದ್ಭುತವಾಗಿರುವಂಥ ರೀತಿಯಿಂದ ಕವಿ ಈ ಸಂಗ್ರಹ ಮಾಡ್ತಾರೆ ನೋಡಿ. ಇವತ್ತೇನಾಗಿದೆ ಅಂತಂದ್ರೆ ಎಲ್ಲ ಗುಣಗಳು ಎಲ್ಲ ಶಕ್ತಿಯನ್ನ ಇಟ್ಟುಕೊಂಡು ಸಹ ನಾವು ಏನೂ ಇಲ್ಲದೆ ಇರೋರು, ನಿಶಕ್ತರು ಅಂತ ಅನ್ನೋಂಥ ರೀತಿಯಿಂದ ಮಲಗಿರುವಂಥ ಈ ನಮ್ಮ ಸಂಸ್ಕಾರದ ಜಾಗೃತಿಯ ಚೇತನ ಇವತ್ತು ಆಗಬೇಕಾದ್ರೆ ಅಪ್ಪ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಇದ್ದಾರಲ್ಲ, ಈ ಹೇಳಿದ ಮಾತು ಯಾತಕ್ಕಾಗಿ? ಕೇವಲ ಮಾತನಾಡ್ಲಿಕ್ಕಲ್ಲ, ಕೇವಲ ಉಪನ್ಯಾಸ ಮಾಡ್ಲಿಕ್ಕಲ್ಲ, PhD ಪದವಿಗಳನ್ನು ತೆಗೆದುಕೊಳ್ಳಿಕ್ಕಲ್ಲ, ತಮ್ಮ ಹೊಟ್ಟೆಪಾಡಿಗೆ ನಮ್ಮ ನೆಲೆಯಲ್ಲಿ, ನಮ್ಮ ವ್ಯವಸ್ಥೆಯಲ್ಲಿ ನಾವು ಪರಿಪೂರ್ಣವಾಗಿ ತಲೆ ಎತ್ತಿ ನಿಲ್ಲಬೇಕು. ನೋಡಿ, ಕನ್ನಡಿಗ ಕವಿ ಕುವೆಂಪು ಅವ್ರದ್ದು ಶಿವರುದ್ರಪ್ಪನವ್ರದ್ದು ಹೇಳಿದೆ, ಅದಕ್ಕೆ ಹಿಂದಿನ ಸರ್ವಜ್ಞ ಕವಿ ಹೇಳ್ತಾನೆ, ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು. ನಾವು ಇನ್ನೊಬ್ಬರ ಅರಮನೆಯಲ್ಲಿ ಹಂಗಿನಿಂದ ಬದುಕೋದಕ್ಕಿಂತ ನಮ್ಮ ಗುಡಿಸಲಿನಲ್ಲಿ ಸ್ವತಂತ್ರವಾಗಿರೋದು ಲೇಸು ಅಂತ ಹೇಳಿದ್ರು. ಭಂಗಪಟ್ಟುಂಬ ಅಮೃತ ಅನ್ನಕ್ಕಿಂತ ತಂಗುಳಂಬಲಿ ಲೇಸೆಂದ ಸರ್ವಜ್ಞ. ಇದಪ್ಪ ಬಸವಣ್ಣ ಇದನ್ನ ಜಗತ್ತಿನಲ್ಲಿ ತಿಳಿಸಿ ಎಲ್ಲರನ್ನೂ ಜಾಗೃತ ಮಾಡ್ಕೊಂಡು ಬಂದ. ಆ ಕಾರಣದಿಂದಲೇ ನಮಗೆ ಉದಾಹರಣೆ ಸಿಕ್ತು. ಲಕ್ಕವ್ವ ತಾಯಿ ತನ್ನ ಪತಿದೇವರು ಮಾಮೂಲು ದುಡಿಮೆಗಿಂತ ಜಾಸ್ತಿ ತಂದಾಗ, ಈಸಕ್ಕಿ ಆಸೆ ಎಮಗೇಕೆ, ಆಸೆ ಎಂಬುದು ಅರಸರಿಗಲ್ಲದೆ ಭಕ್ತರಿಗುಂಟೆ ಅಂತ ಅನ್ನುವಂಥ ಮಾತನ್ನ ನೇರವಾಗಿ ಹೇಳುವಂತ ಒಂದು ಪ್ರಸಂಗ ಇದು. ಕೇವಲ ಇನ್ನೊಬ್ಬರಿಗೆ ಉಪದೇಶ ಮಾಡೋದಲ್ಲ, ಪರೋಪದೇಶದಲ್ಲಿ ಪಾಂಡಿತ್ಯ ಪಡೆಯುವುದು ಬಸವ ಧರ್ಮ ಅಲ್ಲ. ಯಾವುದಕ್ಕೂ ಕಾರಣಕ್ಕಲ್ಲ. ನಮ್ಮ ನಡೆನುಡಿಗಳ ಲೆಕ್ಕದಲ್ಲಿ ನಮ್ಮ ಮನಸ್ಸು ನಿರಾಳವಾಗಿರ್ತಕ್ಕಂಥ ನೆಳಲಿಲ್ಲದ ಕನ್ನಡಿ ಅಂತಿರಬೇಕು. ನೋಡಿ, ಒಂದು ಗಾಜಿನ ಹಲಗೆ ಇದೆ, ಅದನ್ನ ಎಲ್ಲಿಟ್ಟರೂ ಸಹ ನೆರಳು ಬೀಳೋದಿಲ್ಲ. ಯಾಕೆ ಅಂತಂದ್ರೆ ಅದರಲ್ಲಿ ಯಾವುದೇ ಅಪಾರದರ್ಶಕ ಅಲ್ಲ, ಅದು ಪಾರದರ್ಶಕ. ಅದೇ ಯಾವುದಾದ್ರೂ ಅದನ್ನ ಕನ್ನಡಿಯನ್ನ ನಾವು ಪಾರದರ್ಶಕ ಇರೋದನ್ನ ತೆಗೆದಿಟ್ರೆ ಏನಾಗುತ್ತೆ ಅಂದ್ರೆ ಅದರ ಹಿಂದೆ ಕನ್ನಡಿಯಲ್ಲಿ ನೆರಳು ಬೀಳುತ್ತೆ. ಹಾಗೆ ಕನ್ನಡಿಗರ ಬದುಕು ನಡೆ ನುಡಿ ಅಂತ ಅನ್ನುವಂಥದ್ದು, ನಡೆ ಎನ್ನುವುದು ಬೆಳಕು, ಅದು ಅದಕ್ಕೆ ತಕ್ಕಂತೆ ಪ್ರೇರಣೆ ಕೊಡ್ತಕ್ಕಂಥ ನುಡಿ, ಇವೆರಡನ್ನ ಸಹಜವಾಗಿ ಜೋಡಿಸ್ಕೊಂಡು ಹೋಗುವಂಥ ವಿಧಾನ ಇದೆಯಲ್ಲ, ಇದನ್ನ ಮೊದಲು ಜಾರಿಗೆ ತರಬೇಕು. ಜನಸಾಮಾನ್ಯರಲ್ಲಿ ಆ ಪ್ರಜ್ಞೆಯನ್ನ ಹೆಚ್ಚಿಸಬೇಕು ಅಂತ ಹೇಳಿ ಅಪ್ಪ ಬಸವಣ್ಣ ಮಾಡಿದ್ದು ಮೊದಲು ನಡೆನುಡಿ ಸಿದ್ಧಾಂತವನ್ನ ಸಂಪೂರ್ಣವಾಗಿ. ಆ ನಡೆನುಡಿ ಸಿದ್ಧಾಂತ ಮತ್ತು ಲಕ್ಕಮ್ಮ ತಾಯಿಯ ಉದಾಹರಣೆ ತಾವು ಹೇಳಿದ್ರಿ. ಲಕ್ಕಮ್ಮ ತಾಯಿ ಇದು ಬೇಡ ನನಗೆ ಅನ್ನೋದು, ಅದು ಬಹುಶಃ ನನಗನ್ಸುತ್ತೆ ಅದು ಸಾಕ್ಷಿ ಪ್ರಜ್ಞೆ ಒಳಗೆ ಪ್ರತಿಯೊಬ್ಬರಲ್ಲಿಯೂ ಜಾಗೃತ ಆಗಬೇಕು ಅನ್ನೋದೇ ಇವರ ಕಲ್ಪನೆ. ಹೌದು, ಪ್ರತಿಯೊಬ್ಬರಲ್ಲಿ ಅಲ್ಲ. ನೋಡಿ, ಇದು ಬರೀ ಬೋಧನೆ ಅಥವಾ ಚಪ್ಪಾಳೆ ಹೊಡೆಯುವಂತ ಪ್ರಕೃತಿ ಅಲ್ಲ. ಅನುಭವ ಮಂಟಪದಲ್ಲಿ ನಡೀತಾ ಇದ್ದಿದ್ದು ನಾನು ಯಾವ ರೀತಿ ಬದುಕ್ತಾ ಇದ್ದೇನೆ ಅಂತ ಅನ್ನೋದನ್ನ ನಾನು ಇನ್ನೊಬ್ಬರಿಗೆ ಹೇಳಬೇಕೇ ಹೊರತುನು ನಾನು ಹೇಗೇಗೋ ಬದುಕಿ ಇನ್ನೊಬ್ಬನಿಗೆ ಹಾಗೆ ಹೀಗೆ ಅಂತ ಹೇಳುವಂತ ಪ್ರಸಂಗ ಇಲ್ಲ. ನೋಡಿ, ಅಪ್ಪ ಬಸವಣ್ಣ ಒಂದು ಮಾತು ಹೇಳ್ತಾರೆ, ಹೊನ್ನಿನೊಳಗೊಂದು ಒರೆಯ
ವಸ್ತ್ರದೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಎನ್ನ ಮಡದಿ ಮಕ್ಕಳಿಗೆಂದು ಕುದಿದೆನಾದಡೆ ತಲೆದಂಡ ಕೂಡಲ ಸಂಗಮ ದೇವ. ಈ ಮಾತನ್ನ ಅಪ್ಪ ಬಸವಣ್ಣ ಬರೀ ಇನ್ನೊಬ್ರಿಗೂ ಉಪದೇಶ ಮಾಡಲಿಲ್ಲ, ತಮ್ಮ ಬದುಕನ್ನ ಆ ರೀತಿ ಬೆಳಕಾಗಿಸಿಕೊಂಡ್ರು, ಪಾರದರ್ಶಕವಾಗಿದ್ರು. ಅವರು ಆಯ್ದಕ್ಕಿ ಮಾರಯ್ಯನವರಿಗೆ, ಲಕ್ಕಮ್ಮನವರಿಗೆ ಕೂಳಿರಿಸಿ ಪಾಠ ಹೇಳಿ ಈ ಮಾತನ್ನು ಹೇಳಿ ಕಳಿಸ್ಲಿಲ್ಲ. ಅವರನ್ನ ನೋಡಿ ಅವರದನ್ನು ಕಲ್ತಂತ ವಿಚಾರ ಅದು. ಯಾವುದೇ ಒಂದು ಲೆಕ್ಕದಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರೋರು ಸಹ ಆ ರೀತಿ ಬದುಕು ಮಾಡುವಂತ ಒಂದು ಯೋಜನೆ ಬಂತಲ್ಲ. ಎಲ್ಲರೂ ಸಮಾನ, ಯಾರು ಯಾರಿಂದಲೂ ಮೇಲು ಕೀಳು ಅಂತ ಅನ್ನುವಂಥ ಪ್ರಜ್ಞೆ ಇಲ್ಲ. ಎಲ್ಲರೂ ಸಹಜವಾಗಿ ನಾವು ಬದುಕಬೇಕು, ಎಲ್ಲರೂ ಎಲ್ಲರಿಗಾಗಿ ಬದುಕಬೇಕು, ಎಲ್ಲರ ಹಿತದಲ್ಲಿ ನಮ್ಮ ಆನಂದವನ್ನು ನೋಡಬೇಕು ಅನ್ನುವಂಥ ಪ್ರಜ್ಞೆ ಬಂದ್ರೆ ಏನಾಗುತ್ತೆ? ನಾವು ಹೇಳ್ತೇವೆ, ಕಲ್ಯಾಣದ ಅನುಭವ ಮಂಟಪದಲ್ಲಿ ಮಹಾಮನೆಯಲ್ಲಿ ಲಕ್ಷದ ಮೇಲೆ 96,000 ಜನ ಗಣಗಳು ಪ್ರತಿನಿತ್ಯ ನಿತ್ಯ ದಾಸೋಹ ನಡೀತಾ ಇತ್ತು ಅಂತ. ಅದನ್ನ ನಮ್ಮ ಕವಿಗಳು ಹೇಳಿರುವಂಥ ಮಾತು. ವಾಸ್ತವವಾಗಿ ಹೇಳೋದಾದ್ರೆ ನಮ್ಮ ಜನಪದರು ಹೇಳ್ತಾರೆ, ಕಲ್ಯಾಣ ಹೇಗಿತ್ತು ಅಂತ ಅನ್ನೋದಕ್ಕೆ ಒಂದು ಮಾತು ಹೇಳ್ತಾರೆ, ಎಷ್ಟು ಸ್ವಾರಸ್ಯ ಇದೆ ನೋಡಿ. ಉಂಡು ತೇಗಿತು ಲೋಕ, ಕೊಂಡಾಡಿ ಕಾಯಕವ, ಕಂಡ ಕಂಡಲ್ಲಿ ದಾಸೋಹ. ಎಲ್ಲರೂ ತಮ್ಮ ಕೈಯಲ್ಲಿರೋದನ್ನ ಬನ್ನಿ ಊಟ ಮಾಡೋಣ ಹಂಚಿಕೊಂಡು, ಬನ್ನಿ ಊಟ ಮಾಡೋಣ ಹಂಚಿಕೊಂಡು ಅಂತ ಎಲ್ಲರೂ ಇನ್ನೊಬ್ಬರಿಗೆ ತುತ್ತು ತಿನ್ನಿಸಿ ತಾವು ತಿನ್ನಲಿಕ್ಕೆ ಎಲ್ಲರೂ ಸಿದ್ಧರಾದ್ರೆ ಆವಾಗ ಬಡತನ ಇಲ್ಲಿ. ಕಂಡ ಕಂಡಲ್ಲಿ ದಾಸೋಹ. ದಾಸೋಹ ಅಂತಂದ್ರೆ ದಾನ ಅಲ್ಲ, ದಾನಕ್ಕೂ ದಾಸೋಹಕ್ಕೂ ಒಂದು ವ್ಯತ್ಯಾಸ ಇದೆ. ಸರಳವಾಗಿ ನಾನು ಹೇಳ್ತೇನೆ. ದಾನ, ನಾನು ಮಹಾದಾನಿ ಅಂತ ಹೇಳಿ ಮೇಲಿಂದ ಹೀಗೆ ಕೊಟ್ರೆ ತೆಗೆದುಕೊಳ್ಳುವವನ ಕೈಯೊಡ್ಡಿ ಕೆಳಗೆ ಸ್ವೀಕಾರ ಮಾಡಬೇಕು. ಮಹಾದಾನಿ ಒಬ್ಬನೇ ಕೂಡಲ್ಲ ಅಲ್ಲ, ಅದು ಆ ವಿಚಾರ ಬೇರೆ. ನಾನು ಹೇಳೋಂಥದ್ದು ಇಲ್ಲಿ ಸಹಜವಾಗಿ ನಾವು ಹೀಗೆ ಕೊಡ್ತೇವೆ, ತೆಗೆದುಕೊಳ್ಳುವವನು ಕೆಳಗೆ ಕೈ ಹಿಡಿತಾನೆ. ಅಂದ್ರೆ ಕೊಡುವವನ ಮೇಲರಿಮೆ, ತೆಗೆದುಕೊಳ್ಳುವವನ ಕೀಳರಿಮೆ ಇವೆರಡೂ ಕಾಣುತ್ತದೆ. ಆದ್ರೆ ದಾನದಲ್ಲಿ, ದಾಸೋಹದಲ್ಲಿ ಏನು ಕಾಣುತ್ತೆ ಅಂತಂದ್ರೆ, ದಾಸೋಹದಲ್ಲಿ ಒಡೆಯಂಗೆ ಅವರ ಒಡವೆಯನ್ನು ಸಲ್ಲಿಸ್ತಾ ಇದ್ದೇನೆ ಅಂತ ಹೀಗೆ. ದಾಸೋಹಂ, ನಿಮ್ಮ ವಸ್ತು ನೀವು ತೆಗೆದುಕೊಳ್ಳಿ, ಕೊಡುವವನ ಕೈ ಕೆಳಗೆ, ತೆಗೆದುಕೊಳ್ಳುವವನ ಕೈ ಮೇಲೆ. ಇದು ಸ್ವಾಭಿಮಾನದಿಂದ ಪರಸ್ಪರ ಒಟ್ಟು ಸೇರಿ ಬಾಳುವಂತಹ ಒಂದು ಅದ್ಭುತ ಅಲ್ವಾ? ಖಂಡಿತ ಖಂಡಿತ. ಇದು ದಾಸೋಹ. ದಾನ ಪ್ರಜ್ಞೆಯನ್ನ ದಾಸೋಹ ಪ್ರಜ್ಞೆಯಾಗಿ ಬದಲಾವಣೆ ಮಾಡಿದ್ರಿಂದ ಕಂಡ ನೋಡಿ, ಅವ್ರು ಯಾವ ದೊಡ್ಡ ಯೂನಿವರ್ಸಿಟಿ ಪ್ರೊಫೆಸರ್ಗಳಲ್ಲ, ಮಹಾ ವಿದ್ವಾಂಸರು, ಮಹಾಕವಿಗಳಲ್ಲ. ಆದ್ರೆ ಸಾಮಾನ್ಯವಾಗಿರುವಂತ ಜನಪದಕಾರರು ಹೇಳ್ತಾರೆ, ಉಂಡು ತೇಗಿತು ಲೋಕ, ಕೊಂಡಾಡಿ ಕಾಯಕವ, ಕಂಡ ಕಂಡಲ್ಲಿ ದಾಸೋಹ. ಕಂಡ ಕಂಡಲ್ಲಿ ದಾಸೋಹ ಬಸವಣ್ಣ, ನಿಂದಲ್ಲಿ ಸವಿ ಮಾತು. ಆ ಸವಿ ಮಾತು ಎಲ್ಲರೂ ಬರೋದು ಕಾರಣ ಏನು? ಅಪ್ಪ ಬಸವಣ್ಣ ಹೇಳಿದ್ರು, ನಾನು ಈ ರೀತಿ ಇದ್ದೀನಿ ಅಂತ. ಯಾವ ರೀತಿ? ಭಕ್ತಿ ಸುಭಾಷೆಯ ನುಡಿವೆ, ನುಡಿದಂತೆ ನಡೆವೆ. ನೋಡಿ, ಒಂದು ಹೇಳ್ತೀನಿ, ಭಕ್ತಿ ಸುಭಾಷೆಯ ನುಡಿವೆ ಅಂತ ಹೇಳಿದ್ರೆ ನಾನು ಬರೀ ಭಕ್ತಿಯನ್ನು ಭಜನೆ ಮಾಡ್ತೇನೆ ಅಂತ ಅರ್ಥ ಅಲ್ಲ. ನನ್ನ ಸುಭಾಷೆಯಲ್ಲಿ ಭಕ್ತಿ ಇರಬೇಕು. ಭಕ್ತಿ ಇರಬೇಕು ಅಂದ್ರೆ ಏನಿರಬೇಕು? ನನ್ನ ನಡೆ ಮತ್ತು ನನ್ನ ನುಡಿ ಇವೆರಡೂ ಸಮನ್ವಯಗೊಂಡಿರಬೇಕು. ನನ್ನ ನುಡಿಗೆ ನನ್ನ ನಡೆ ಪ್ರೇರಕವಾಗಬೇಕು, ಸಾಕ್ಷಿಯಾಗಬೇಕು. ನನ್ನ ನಡೆಗೆ ನನ್ನ ನುಡಿ ಪ್ರೇರಕ ಶಕ್ತಿಯಾಗಿ ಬರಬೇಕು. ಇವೆರಡೂ ಪರಸ್ಪರ ಮೇಳೈಸಬೇಕು. ನನ್ನ ನಡೆಗೆ ಬಲ ಕೊಡುವಂಥದ್ದು ನನ್ನ ನುಡಿ, ನನ್ನ ನುಡಿಗೆ ಜೀವ ಕೊಡ್ತಕ್ಕಂಥದ್ದು ನನ್ನ ನಡೆ. ಇದನ್ನು ಅಪ್ಪ ಬಸವಣ್ಣ ಈ ಮಾತಿನ ಮುಂದಕ್ಕೆ ಹೇಳ್ತಾರೆ, ಭಕ್ತಿ ಸುಭಾಷೆಯ ನುಡಿವೆ, ನುಡಿದಂತೆ ನಡೆವೆ. ಬರೀ ನುಡಿದಂತೆ ನಡೆವೆ ಅಂತ ಅಷ್ಟೇ ಹೇಳೋದಿಲ್ಲ, ಮುಂದೆ ಅದನ್ನು ವಾಪಸ್ ಹೇಳ್ತಾರೆ, ನಡೆಯಲ್ಲಿ ನುಡಿಯ ಪೂರೈಸುವೆ. ನುಡಿದಂತೆ ನಡೆವೆ ಅಂತ ಅನ್ನುವಂಥದ್ದು ಏನೋ ಕಾಟಾಚಾರಕ್ಕೆ ಅಂತಲ್ಲ, ನಡೆಯಲ್ಲಿ ನುಡಿಯ ಪೂರೈಸುವೆ. ಅಂದ್ರೆ ನನ್ನ ಕಾಯಕ, ನನ್ನ ಅಂತಃಪ್ರಜ್ಞೆ, ನನ್ನ ಹೊರಗಿನ ವಿಚಾರ ಇವೆರಡರಲ್ಲೂ ಯಾವ ರೀತಿ ಸಮನ್ವಯ ಇರಬೇಕು. ಇದು ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ, ಸ್ವಾಭಿಮಾನದ ಪ್ರತೀಕ ತ್ರಾಸು ಕಟ್ಟಲೆ ನಿನ್ನ ಕೈಯಲ್ಲಿ. ನಿನ್ನ ಕೈಯಲ್ಲಿ ಅಂತಂದ್ರೆ ಆ ಭಗವಂತನ ಕೈಯಲ್ಲಿ, ಕೂಡಲ ಸಂಗಮನ ಕೈಯಲ್ಲಿ ಅಂತ ಅನ್ನೋಂಥದ್ದು ಅದು ವಾಸ್ತವತೆ ಇರ್ಬೋದು. ನಾನು ಅದನ್ನ ಇನ್ನೂ ಒಂದು ರೀತಿ ಹೇಳ್ತೇನೆ. ಇಡೀ ಸಮಾಜ,
ಮರ್ತ್ಯಲೋಕದೊಳ ಗಣ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮಲಿಂಗ ನೀವೇ ಅಯ್ಯ ಅಂತ ಬಸವಣ್ಣ ಹೇಳಿದ ಮೇಲೆ ನನ್ನನ್ನ ಬಿಟ್ಟು ಎಲ್ಲರೂ ಸಹ ಭಗವಂತನ ಪ್ರತಿನಿಧಿಗಳು. ನನ್ನ ನಡೆ ನುಡಿ ಸರಿಯಾಗಿದೆ ಅಂತ ಅನ್ನೋದಕ್ಕೆ ಪರೀಕ್ಷಕರು ನೀವು. ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿ, ಸಮಾಜದ ಕೈಯಲ್ಲಿ, ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿ, ನನ್ನ ಎದುರಿನಲ್ಲಿರೋರ ಕೈಯಲ್ಲಿ. ನೀವು ಪರೀಕ್ಷೆ ಮಾಡಿ. ನುಡಿಯಲ್ಲಿ ನಡೆಯ ಪೂರೈಸುವೆ, ಆ ಮಾತು ನುಡಿದಂತೆ ನಡೆವೆ. ಇವು ನಾನು ಒಂದು ಕಡೆ ಹೇಳ್ತೇನೆ, ಆದರೆ ಇನ್ನೊಬ್ಬನಿಗೆ ಅದು ಇನ್ನೊಂದು ರೀತಿ ಕಾಣುತ್ತೆ, ಇನ್ನೊಬ್ಬನಿಗೆ ಇನ್ನೊಂದು ರೀತಿ ಕಾಣುತ್ತೆ. ಎಲ್ಲರಲ್ಲೂ ನನ್ನ ನಡೆ ನುಡಿಗಳಲ್ಲಿ ಏನಾದರೂ ವಿಕೃತಿ ಇದೆಯಾ ನೋಡಿ. ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ, ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿ ಅಂತಂದ್ರೆ ಇಡೀ ಸಮಾಜದ ಕೈಯಲ್ಲಿ. ಜವೆ ಕೊರತೆಯಾದರೆ, ಇದರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೆ ಯಾವುದೇ ರೆಕಮೆಂಡ್ ಮಾಡಿಸೋಲ್ಲ, ಏನೋ ಸರ್ ನೋಡಿ ದಯವಿಟ್ಟು ಅಂತ. ಜವೆ ಕೊರತೆಯಾದರೆ ಎನ್ನ ನೆದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ. ಸಮಾಜ ರೂಪಿ ಲಿಂಗ ಸ್ವರೂಪವಾಗಿರ್ತಕ್ಕಂಥ ಭಗವಂತನಿಗೆ ಸಮಾಜ ರೂಪದಲ್ಲಿ ನೀನು ಬಂದು ತ್ರಾಸು ಕಟ್ಟಲೆ ಹಿಡ್ಕೊಂಡು ಯೋಚನೆ ಮಾಡು. ಜವೆ ಕೊರತೆಯಾದರೆ, ನನ್ನ ನಡೆ ನುಡಿಗಳಲ್ಲಿ ಕೂದಲೆಳೆಯಷ್ಟೇನಾದ್ರು ವ್ಯತ್ಯಾಸ ಆದ್ರೆ ನನಗೇನು ನಿನ್ನ ವ್ಯವಸ್ಥೆ ಅಲ್ಲ, ನನ್ನನ್ನು ಬಿಟ್ಟು ನೀನು ಹೋಗು ಅಂತ ಅನ್ನುವಂಥ ಮಾತು ಹೇಳಬೇಕಾದ್ರೆ ಎಂಥ ಸ್ವಾಭಿಮಾನದ ಆತ್ಮವಿಶ್ವಾಸ. ಇದನ್ನ ಅಪ್ಪ ಬಸವಣ್ಣನವರು ತನ್ನ ಹೆಗ್ಗಳಿಕೆಗಾಗಿ ಹೇಳಿದ್ದಲ್ಲ ಅಪ್ಪಾಜಿ, ಅದು ಇಲ್ಲ, ಖಂಡಿತ ಅದು ಪ್ರತಿಯೊಬ್ಬ ಶರಣನು ಅದೇ ರೀತಿ ಇದ್ದ. ಆ ರೀತಿ ಆದ್ರೂ ಇದನ್ನ ನೋಡಿ, ಸಮಷ್ಟಿಯಾಗಿ ಸಮೂಹವೇ ಹಾಗೆ, ಇಡೀ ಸಮೂಹವೇ ಬಸವಣ್ಣನವರಿಂದ ಸ್ಫೂರ್ತಿಗೊಂಡು ಬಸವಣ್ಣನೇ ಆಗಿಬಿಟ್ಟಿದ್ರು. ನಡೆ ನುಡಿ ವಿಚಾರ ನೋಡಿ. ಅಷ್ಟಲ್ಲದೆ ಇದ್ರೆ ಕಾಯಕದಲ್ಲಿ ಹಣ ಮುಟ್ಟೋದಿಲ್ಲ. ನನಗೆ ಬೇಕಾದ ಅಕ್ಕಿಯನ್ನ ಕಾಯಕ ಮಾಡಿ ನಾನು ತೆಗೆದುಕೊಂಡು ಬರ್ತೇನೆ. ಆಯದ ಅಕ್ಕಿ, ಅದನ್ನ ಬಹಳ ಜನ ಏನ್ ಹೇಳ್ತಾರೆ ಅಂತಂದ್ರೆ ನೆಲದ ಮೇಲೆ ಅಲ್ಲಿ ಇಲ್ಲಿ ಮಹಾಮನೆಯಲ್ಲಿ ಚೆಲ್ಲಿದ ಅಕ್ಕಿಯನ್ನ ಆದ್ರು ಅಂತ. ಅಕ್ಕಿಯನ್ನ ಆಯೋ ಅಂತ ಪ್ರಶ್ನೆ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಕಕ್ಕಯ್ಯನ ಮನೆಯಲ್ಲಿ ಶರಣನಾಗಿ ಬಂದಿದ್ದಾನೆ, ಇವನೇನಾದ್ರೂ ಇವನ್ ನಡವಳಿಕೆ ಹೇಗಿದೆ ಅಂತ ಹೇಳಿ 12 ವರ್ಷ ಪ್ರಯತ್ನ ಪಟ್ಟರು, ಒಂದು ಅಕ್ಕಿ ಕಾಳು ಚೆಲ್ಲಿದ್ದು ಸಿಕ್ಲಿಲ್ವಂತೆ ಬಸವಣ್ಣವ್ರಿಗೆ. ಅದನ್ನ ಹೇಳ್ತೇವೆ ನಾವು. ಇಲ್ಲಿ ಆಯುವ ಅಕ್ಕಿ ಅಲ್ಲ, ಆಯದ ಅಕ್ಕಿ. ಆಯ ಅನ್ನೋದು ಶುದ್ಧ ಕನ್ನಡ ಪದ. ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಂತ ನಾವೇನ್ ಹೇಳ್ತೇವೆ ಅದನ್ನ ಆಯ ಬೀಯ ಅಂತ ಹೇಳ್ತಾ ಇದ್ರು. ಆಯ ವ್ಯಯ ಅಂತ, ವ್ಯಯ ಸಂಸ್ಕೃತ ಶಬ್ದ ನಾವು ಸೇರಿಸ್ತೀವಿ. ಆಯ ನಾವು ತೆಗೆದುಕೊಳ್ಳೋದು, ಬೀಯ ಅಥವಾ ವ್ಯಯ ಅದನ್ನ ನಾವು ಯಾವ ರೀತಿ ಉಪಯೋಗಿಸ್ತೇವೆ ಅಂತ ಅನ್ನೋದು. ಇವೆರಡರಲ್ಲಿ ಸಮನ್ವಯ ಇಟ್ಟುಕೊಂಡು ಇವತ್ತು ನಮ್ಮ ಸರ್ಕಾರದವರು ಬರಗಾಲದ ಸನ್ನಿವೇಶದಲ್ಲಿ ಹಿಂದೆ ಕೂಲಿಗಾಗಿ ಕಾಳು ಅಂತ ಕೊಡ್ತಾ ಇದ್ರಲ್ಲ, ಅದನ್ನ ಮೊದಲೇ ಕಲ್ಪನೆ ಮಾಡಿಕೊಂಡು ನನ್ನ ಕೆಲಸಕ್ಕೆ ನನಗೆ ಬೇಕಾದ ಆಹಾರವನ್ನಷ್ಟೇ ನಾನು ತೆಗೆದುಕೊಳ್ತೇನೆ, ಹಣ ಬೇಡ ಅಂತ ಅಂದವರು ಆಯದ ಅಕ್ಕಿ ಮಾರಯ್ಯನವರು. ಅಂತ ವ್ಯಕ್ತಿ ಅನುಭವ ಮಂಟಪದ ಅನುಭವದಲ್ಲಿ ಜಾಸ್ತಿ ದಿವಸ 1 ಗಂಟೆ ಜಾಸ್ತಿ ಇರಬೇಕು ಅನ್ನುವ ಕಾರಣಕ್ಕಾಗಿ ಕೂತಾಗ ಅಲ್ಲಿ ಬಂದಂತ ಲಕ್ಕಮ್ಮ ಒಂದು ಮಾತು ಹೇಳಿದ್ರು, ಕಾಯಕ ನಿಂದಿತ್ತು ಎನ್ನಾಳದನೆ ಹೋಗು ಕೆಲಸ ಮಾಡುವುದು. ಅಂದ್ರೆ ಆಧ್ಯಾತ್ಮದ ಚಿಂತನೆಗೆ ಎಷ್ಟು ಬೆಲೆ ಕೊಡಬೇಕು, ಕಾಯಕಕ್ಕೂ ಅಷ್ಟೇ ಬೆಲೆ ಕೊಡಬೇಕು, ವ್ಯತ್ಯಾಸ ಇಲ್ಲ. ನೋಡಿ, ಈ ಸೂಕ್ಷ್ಮತೆಯನ್ನ ನಾವು ತಿಳಿಬೇಕಲ್ಲ ಅಪ್ಪ ಬಸವಣ್ಣನವ್ರ ಮಾರ್ಗದರ್ಶನದಲ್ಲಿ. ಆತ ಹೋದ ಕಾಯಕ ಮುಗಿಸಿ ಅಕ್ಕಿ ತರುವಾಗ ನಾಳೆ ಬೆಳಿಗ್ಗೆ ಇನ್ನೊಂದು ಅರ್ಧ ಗಂಟೆ ನನಗೆ ಸಮಯ ಉಳಿತಾಯ ಮಾಡೋದಕ್ಕೋಸ್ಕರ ನಾನು ಅಲ್ಲಿ ಹೋದ್ರೂ ಸಹ ಕಾಯಕಕ್ಕೆ ತೊಂದರೆ ಆಗದ ರೀತಿಯಲ್ಲಿ, ಮನೆಯಲ್ಲಿ ದಾಸೋಹಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಸ್ವಲ್ಪ ಹೆಚ್ಚು ತರೋಣ ಅಂತ ಹೇಳಿ ಮಾಮೂಲಿಗಿಂತಲೂ ಹೆಚ್ಚು ಅಕ್ಕಿಯನ್ನ ತಂದ್ರು. ಅದನ್ನ ನೋಡಿದಂಥ ತಾಯಿ, ಆಯ್ತು ಬಿಡಿ ಸಂತೋಷ ಅಂತ ಹೇಳಿಲ್ಲ ತಾಯಿ. ಈ ಸಕ್ಕಿ ಆಸೆ ಎಮಗೇಕೆ? ಎಷ್ಟು ಲೆಕ್ಕದಲ್ಲಿ ಹೇಳೋದು, ಆಸೆ ಎಂಬುದು ಅರಸರಿಗಲ್ಲದೆ ಭಕ್ತರಿಗೆ ಉಂಟೆ. ಆ ರಾಜ್ಯ ಎಷ್ಟು ಬಿದ್ರು, ಎಷ್ಟು ಕಾನೂನು ತೆಗೆದುಕೊಂಡು ಬಂದ್ರು, ಎಷ್ಟು ಟ್ಯಾಕ್ಸ್ ತೆಗೆದುಕೊಂಡ್ರು, ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ನೋದು ರಾಜರ ದರ್ಬಾರು, ನಮ್ಮ ಆಡಳಿತದ ನೆಲೆ ಅದು. ಆದ್ರೆ ನಮಗಲ್ಲ, ಭಕ್ತರಿಗೆ ಉಂಟೆ ಅಂತ ಹೇಳಲ್ಲ ತಾಯಿ. ಭಕ್ತರು ಅಂತಂದ್ರೆ ಮನೆಯಲ್ಲಿ ಶಿವಧರ್ಮ ಕಾರುಣ್ಯ ಭಿಕ್ಷಾ ಅಂತ ಕೇಳೋರಲ್ಲ ಭಕ್ತರು. ಭಕ್ತರು ಅಂದ್ರೆ
ನಡೆ ನುಡಿಗಳನ್ನು ಸಮನ್ವಯಗೊಳಿಸಿ ನುಡಿದಂತೆ ನಡೆದು ನಡೆಯಲ್ಲಿ ನುಡಿಯ ಪೂರೈಸಿ ಪಾರದರ್ಶಕವಾಗಿ ಬದುಕು ಮಾಡುವವರು. ಆ ರೀತಿ ಬದುಕು ಮಾಡುವವರು ಅವರಿಗೆ ಆಸೆ ಇಲ್ಲ. ಅಷ್ಟೇ ಅಲ್ಲ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ. ರೋಷ ಅಂತಂದ್ರೆ ಇದು ಅವನು ಕೊಡ್ಲಿಲ್ಲ, ನಮ್ಮನ್ನು ಉದಾಸೀನ ಮಾಡ್ದ ಅಂತ ಅನ್ನುವಂಥ ಕೋಪ ಇತ್ಯಾದಿಗಳಿದೆಯಲ್ಲ, ಇದು ಆ ರೀತಿಯಾಗಿರುವಂಥ ಕ್ರೂರ ಮನಸ್ಸಿರ್ತಕ್ಕಂಥವ್ರಿಗಷ್ಟೇ. ಅಜಾತರಿಗಿಲ್ಲ. ಅಜಾತರಂದು ಹುಟ್ಟದೇ ಇರೋರಲ್ಲ, ಮಾಡುವ ಮಾಟದಲ್ಲಿ ತಾನಿಲ್ಲದೇ ಇರುವವ, ಅದರಲ್ಲಿ ನಿರ್ಲಿಪ್ತನಾಗಿ ನಿಜಾನುಭವದಲ್ಲಿ ನಿಂತವ ಅಜಾತ. ಅವನ ಮನಸ್ಸಿನಲ್ಲಿ ಯಾವುದೇ ಒಂದು ಹೊಗಳಿಕೆಯ ಭಾವವಾಗಲಿ ತೆಗಳಿಕೆಯ ಭಾವವಾಗಲಿ ಎಲ್ಲಿ ಸೃಷ್ಟಿಯಾಗುವುದಿಲ್ಲವೋ ಅವನು ಅಜಾತ. ಅಜಾತರಿಗುಂಟೆ ರೋಷ. ಈಸಕ್ಕಿ ಆಸೆ ಯಮಗೇಕೆ ಈಶ್ವರನೊಪ್ಪ. ಈ ರೀತಿ ಹೇಳ್ತಕ್ಕಂಥ ಒಂದು ಪ್ರಸಂಗವನ್ನ ನಮ್ಮ ಶರಣರು ಶೂನ್ಯ ಸಂಪಾದನೆಯಲ್ಲಿ ದಾಖಲೆ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಅದು ಇಡೀ ಶರಣರ ಒಂದು ವ್ಯವಸ್ಥೆ. ಅದು ಎಲ್ಲರೂ ಆ ರೀತಿ ಬದುಕ್ತಾ ಇದ್ರು. ಕಸ ಗುಡಿಸುವ ಸತ್ಯಕ್ಕ ಬೇಕಾದಷ್ಟು ಬಂಗಾರ ನೆಲದ ಮೇಲೆ ಬಿದ್ದಿದ್ರು ಸಹ ಅದು ಕಸ ಅಂತ ಹೇಳಿ ತಳ್ಕೊಂಡು ಹೋಗ್ತೇನೆ, ನನಗೇನು ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಅನ್ನುವಂಥ ಮಾತು ಹೇಳಿದ್ರು. ಈ ರೀತಿ ಸಂಪೂರ್ಣವಾಗಿ ಇಡೀ ಕಲ್ಯಾಣ ಆ ರೀತಿ ಆದಾಗ ಏನಾಯಿತು ಅಂತಂದ್ರೆ ಕಾಯಕವನ್ನ ಕೊಂಡಾಡಿ ಎಲ್ಲರೂ ಸಹ ದಾಸೋಹದ ನೆಲೆಯಲ್ಲಿ ಪರಿಪೂರ್ಣತೆಯ ಬದುಕನ್ನ ಬದುಕಿದ್ರು. ಇದನ್ನ ನೋಡಿ ಪ್ರಭುದೇವರು ಒಂದು ವಚನ ಹೇಳ್ತಾರೆ, ಹರಿವ ನದಿಗೆ ಮೈಯೆಲ್ಲ ಕಾಲು. ಒಂದು ನದಿ ಹರಿತಾ ಇದೆ, ನಾವು ಒಂದು ಪ್ರಾಣಿ ಹೋಗೋದನ್ನ ನೋಡ್ತೇವೆ, ನಾವು ಓಡಾಡ್ತೇವೆ, ನಾವು ಕಾಲ್ನಲ್ಲಿ ಓಡಾಡ್ತೇವೆ, ಕಣ್ಣು ನೋಡುತ್ತೆ. ಇವೆಲ್ಲನೂ ನಮ್ಮ ಕ್ಯಾಬಿನೆಟ್ ಇದ್ದಿದ್ದ ಹಾಗೆ ಒಂದೊಂದು ಜವಾಬ್ದಾರಿ ಏನು ಪೋರ್ಟ್ಫೋಲಿಯೋ ಕೊಟ್ಟಿದೆಯೋ ಅದನ್ನು ಮಾಡ್ಕೊಂಡು ಹೋಗುವಂಥದ್ದು. ಆದರೆ ಹರಿವ ನದಿಗೆ ಕಾಲು ಯಾವುದು, ಕೈ ಯಾವುದು? ಹರಿವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಉರಿವ ಅಗ್ನಿಗೆ ಮೈಯೆಲ್ಲ ನಾಲಿಗೆ. ಗುಹೇಶ್ವರ ನಿಮ್ಮ ಶರಣರು ಅಂತಂದ್ರೆ ಕಲ್ಯಾಣದಲ್ಲಿ ಅವರು ಕಂಡಂತಹ ಶರಣ ಸಮೂಹ ಸರ್ವಾಂಗಲಿಂಗಿಗಳು ಅಂತಂದ್ರೆ ಯಾರೂ ಹೆಚ್ಚಲ್ಲ, ಯಾರೂ ಕೀಳಲ್ಲ, ಎಲ್ಲರೂ ಕಾಯಕ ಪ್ರಜ್ಞೆಯಲ್ಲಿ ಜಾಗೃತರಾಗಿರುವವರು, ಎಲ್ಲರೂ ಎಲ್ಲರಿಗಾಗಿ ಬದುಕು ಮಾಡುವಂತಹ ಉದಾತ್ತವಾಗಿರ್ತಕ್ಕ ಪಾರದರ್ಶಕ ಬದುಕನ್ನ ತಂದು ನಿಲ್ಲಿಸಿದವರು ಅಂತ ಅಂದ್ರೆ ಆ ರೀತಿ ಆಫ್ಘಾನಿಸ್ತಾನದಿಂದ ಬಂದಂಥ ಮರುಳು ಶಂಕರ ದೇವನಿಂದ ಹಿಡಿದು ಎಲ್ಲ ದಿಕ್ಕುಗಳಿಂದ ಅಲ್ಲಿಂದ ಜನ ಬಂದರು. ಯಾವುದೇ ವಿಧವಾಗಿರುವಂಥ ಸಂಪರ್ಕ ಮಾಧ್ಯಮಗಳಿರಲಿಲ್ಲ ಮತ್ತು ಸುದ್ದಿ ಮಾಧ್ಯಮಗಳಿರಲಿಲ್ಲ. ಇದು ಒಂದು ರೀತಿಯಲ್ಲಿ ಒಂದು ವಿಸ್ಪರಿಂಗ್ ಕ್ಯಾಂಪೇನ್ ಅಂತ ಹೇಳ್ತೇವಲ್ಲ, ನಾನು ಇನ್ನೊಬ್ರಿಗೆ ತಿಳಿಸಿದ್ದು, ಅವರು ಇನ್ನೊಬ್ರಿಗೆ ಹೇಳಿದ್ದು, ಹೀಗೆ ವ್ಯಕ್ತಿಯಿಂದ ಅದು ಬೆಳ್ಕೊಂಡು ಹೋಗಿ ಅಷ್ಟು ಜನ ಆ ದಿಕ್ಕುಗಳಿಂದ ಬಂದು ಒಂದು ಕಡೆ ಸೇರಿ ಆ ಪ್ರಜ್ಞೆಯನ್ನು ಮೈಗೂಡಿಸಿಕೊಂಡು ಅದರಂತೆ ಬದುಕಿದ್ರು. ಅದರ ನಾಯಕ ಅಪ್ಪ ಬಸವಣ್ಣ. ಸಾಂಸ್ಕೃತಿಕ ನಾಯಕ ಅಂದರೆ ಜನಸಮೂಹದ ನಾಯಕ ಅಲ್ಲ. ಸಾಂಸ್ಕೃತಿಕ ನಾಯಕ ಅಂತಂದರೆ ನಮ್ಮ ನಡೆನುಡಿಗಳನ್ನು ಸಹಜವಾಗಿ ಪಾರದರ್ಶಕವಾಗಿಸಿಕೊಂಡು ಎಲ್ಲರೂ ಎಲ್ಲರಿಗಾಗಿ ಬದುಕುವಂತಹ ಚೈತನ್ಯ ಶಕ್ತಿಯ ಮಹಾನಾಯಕ. ನೋಡಿ, ಈ ಕಾರಣದಿಂದಲೇ ಕಲ್ಯಾಣದ ಕ್ರಾಂತಿ ಆಯಿತು. ಶರಣರು ಚೆದರು ಹೋದರು, ಇವೆಲ್ಲ ಪ್ರಸಂಗ ಹೇಳ್ತೇವೆ. ಆದರೆ ಕನ್ನಡಗಳಲ್ಲಿರ್ತಕ್ಕಂಥ ಈ ಉದಾತ್ತ ಗುಣಗಳು ನಿಲ್ಲಿಲ್ಲ. ಅದಾದ ಮೇಲೇನೆ ನಾನು ಹೇಳ್ತೇನೆ, ಎಷ್ಟು ಜನ ಕವಿಗಳು ವ್ಯವಸ್ಥೆಗಳು ಅದರ ಬಗ್ಗೆ ಸ್ಪಷ್ಟವಾಗಿರುವಂಥ ಮಾರ್ಗದರ್ಶನ ಮಾಡಿದ್ರು. ಏಷ್ಯಾದಲ್ಲೇ ಮೊಟ್ಟ ಮೊದಲು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನ ಮಾಡಿದವರು ಮೈಸೂರು ಸಂಸ್ಥಾನದ ಕೃಷ್ಣರಾಜ ಒಡೆಯರು. ಇಡೀ ಏಷ್ಯಾದಲ್ಲೆಲ್ಲೂ ಇರಲಿಲ್ಲ, ಏಷ್ಯಾ ಖಂಡದಲ್ಲೇ ಇದು ವಿಶೇಷ. ಇದು ಹೇಗೆ ಮಾಡಿದ್ರು, ಯಾತಕ್ಕೆ ಮಾಡಿದ್ರು? ಅದನ್ನ ಜನಗಳಿಗೆ ನನ್ನ ಕರ್ತವ್ಯ ಅಂತ ಮಾಡಿದ್ರು ಸರ್. ಆ ಲೆಕ್ಕದಲ್ಲಿ ನೋಡಿ, ಅವರೇ ನಮ್ಮ HAL ಫ್ಯಾಕ್ಟ್ರಿ ಮಾಡಿದವರು ಅವರು. ಆಮೇಲೆ ಅಷ್ಟೇ ಅಲ್ಲ, ಅವರ ಮಾರ್ಗದರ್ಶನದಲ್ಲಿ ಅವರ ನಾಯಕತ್ವದಲ್ಲಿ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಭದ್ರಾವತಿ ಸಿಮೆಂಟ್ ಕಾರ್ಖಾನೆ, ಆಮೇಲೆ ಕಬ್ಬಿಣದ ಕಾರ್ಖಾನೆ ಮತ್ತು ಇದು ಶರಾವತಿ ಎಲ್ಲವನ್ನೂ ಅವರು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಎಲ್ಲ ಅಣೆಕಟ್ಟೆಗಳು ತುಂಬೋದು. ವಾಸ್ತವವಾಗಿ ಬ್ರಿಟಿಷರು ಸಹ ಇದನ್ನು ನೋಡಿ ಮೂಗು ಮೇಲೆ ಬೆರಳಿಟ್ಕೊಂಡ್ರು. ಇದೇನು ಅಂತಂದ್ರೆ ಇದು ಕನ್ನಡಿಗರ ಹುಟ್ಟು ಗುಣ. ಯಾಕೆ ಅಂತಂದ್ರೆ ಅಪ್ಪ ಬಸವಣ್ಣ 12ನೇ ಶತಮಾನದಿಂದ ಅದನ್ನು ಹೇಳ್ಕೊಂಡು ಬಂದಿದ್ದಾನೆ, ಎಲ್ಲರೂ ಎಲ್ಲರಿಗಾಗಿ ಬದುಕಿ ಅಂತ. ಆ ರೀತಿಯಾಗಿರುವಂಥ ಒಂದು ರಾಜ, ಒಂದು ವ್ಯವಸ್ಥೆ ಮತ್ತು ಸ್ವಾಭಿಮಾನದ ಪ್ರತೀಕ, ಇವನ್ನೆಲ್ಲ ಇಟ್ಟುಕೊಂಡು
ನಮ್ಮ ಕರ್ನಾಟಕ ಸಾಮ್ರಾಜ್ಯ ವಿಜಯನಗರದ ರಾಜಧಾನಿಯಾಗಿದ್ದು ಅಲ್ಲಿ ನಡೆದಂತಹ ಒಂದು ಸಾಮ್ರಾಜ್ಯ ಇತ್ತಲ್ಲ, ವಿಜಯನಗರ ಅನ್ನೋದು ರಾಜಧಾನಿ, ಸಾಮ್ರಾಜ್ಯ ಅಲ್ಲ. ಅಲ್ಲಿನ ಶಾಸನಗಳಲ್ಲಿ ಹೇಳುವಂಥದ್ದು, ಆಂಧ್ರ ಪ್ರದೇಶವನ್ನ ಕೃಷ್ಣದೇವರಾಯ ಇವರೆಲ್ಲ ಗೆದ್ದ ಮೇಲೆ ಅವನನ್ನ ಕರ್ನಾಟಕ ಆಂಧ್ರ ಸಾರ್ವಭೌಮ ಅಂತ ಕರೆದ್ರು. ವಿಜಯನಗರ ಆಂಧ್ರ ಸಾರ್ವಭೌಮ ಅಂತ ಕರೀಲಿಲ್ಲ. ಆಮೇಲೆ ಅಷ್ಟೇ ಅಲ್ಲ, ಅವರ ಆಡಳಿತದ ಮುಖ್ಯವಾಗಿ ಕೂತ್ಕೊಳ್ತಕ್ಕಂಥ ಸಿಂಹಾಸನವನ್ನ ಕರ್ನಾಟಕ ರತ್ನ ಸಿಂಹಾಸನ ಅಂತ ಕರೆದ್ರು. ಇಷ್ಟೆಲ್ಲ ಮಾಡುವಂಥ ಸನ್ನಿವೇಶದಲ್ಲೂ ಅವರು ತಮ್ಮ ಶಾಸನಗಳಲ್ಲಿ, ತಮ್ಮ ಆದೇಶಗಳಲ್ಲಿ ನಾನು ಪಂಪಾ ವಿರೂಪಾಕ್ಷನ ಪರವಾಗಿ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ ಅಂತ ಸಹಿ ಹಾಕಿದ್ದಾರೆ ಅವರು. ಯಾವುದೇ ಒಂದು ಲೆಕ್ಕದಲ್ಲಿ ಇಡೀ ವಿಜಯನಗರ ಸಾಮ್ರಾಜ್ಯದಲ್ಲಿ ನಾನು ಮಾಡಿದೆ ಅಂತ ಅನ್ನುವಂಥ ಅಹಂಕಾರದ ಪ್ರತೀಕವಾಗಿರುವಂಥ ಶಾಸನಗಳಿಲ್ಲ. ಅಲ್ಲಿ ಶ್ರೀ ವಿರೂಪಾಕ್ಷ ಅಂತ ಅನ್ನುವಂಥದ್ದನ್ನು ಮುಂದೆ ಇಟ್ಟುಕೊಂಡು, ಅಂದ್ರೆ ದೇವರು ಹೇಳುವಾಗ ಬಹುಶಃ ಇದು ನಾವೆಲ್ಲ ಈಗ ಕರ್ನಾಟಕ ರಾಜ್ಯ ಅಂತ ಹೇಳಿ ಸಂಕುಚಿತ ದೃಷ್ಟಿಕೋನದಲ್ಲಿ ರಾಜ್ಯವಾಗಿ ನೋಡ್ತೇವೆ. ಆದರೆ ಅವತ್ತಿನ ಸಾಹಿತ್ಯದಲ್ಲಿ ಇದು ಕರ್ನಾಟಕ ದೇಶ ಅಂತಾನೆ ಬರೆದಿದ್ದಾರೆ. ಹೌದು, ಅಲ್ಲ ಕರ್ನಾಟಕ ವಿಶಾಲತೆ ಅಲ್ಲ, ಕರ್ನಾಟಕ ಸಾಮ್ರಾಜ್ಯ. ಯಾಕೆ ಅಂದ್ರೆ ಎಲ್ಲರೂ ಎಲ್ಲರಿಗಾಗಿ ಬದುಕುವುದರ ಇನ್ನೊಂದು ಶಬ್ದ ಅಂದ್ರೆ ಕರ್ನಾಟಕ. ಎಲ್ಲರೂ ಎಲ್ಲರಿಗಾಗಿ ಬದುಕುವಂತ ಗುಣ ನೋಡಿ. ಒಂದು ಹೇಳ್ತೀನಿ, ಯಾವುದೇ ಸಾಹಿತ್ಯ ನೀವು ತೆಗೆದುಕೊಳ್ಳಿ, ಮಾನವ ಕುಲಂ ತಾನೊಂದೇ ಒಲಂ ಅಂತ ಅನ್ನೋದ್ರಿಂದ ಹಿಡಿದು ಕಸವರ ಆಗ್ಲೇ ಹೇಳಿದೆ, ಇನ್ನೊಂದ್ಸಾರಿ ಹೇಳ್ತೇನೆ, ಕಸವರಮೆಂಬುದು ಚಿನ್ನ ಅನ್ನುವುದು ಯಾರಿಗೆ? ನಮ್ಮ ಈ ದೇಶದ ಪ್ರಜೆಗಳಿಗೆ. ನೆರೆ ಸೈರಿಸಲಾರ್ಪಡೆ ಪರ ವಿಚಾರಮಂ ಪರ ಧರ್ಮಮುಮಂ, ಇದು ಚಿನ್ನ ಅಂತ ಭಾವಿಸಿದ್ರು. ಕನ್ನಡದ ಹೆಣ್ಣು ಮಗಳು ಅತ್ತಿಮಬ್ಬೆ ತಾಯಿ ಆದಿಕವಿ ಬರೆದಂತಹ ಆ ಗ್ರಂಥ ಆದಿಪುರಾಣವನ್ನ, ಮಹಾಕವಿ ಬರೆದಂತ ಪುರಾಣವನ್ನ ಅವತ್ತು ಪ್ರಿಂಟಿಂಗ್ ಪ್ರೆಸ್ ಇರಲಿಲ್ಲ, ಏನೂ ಇರಲಿಲ್ಲ, ಕೈಯಲ್ಲಿ ಬರಿಬೇಕಾಗಿತ್ತು. ಬಹಳ ದೊಡ್ಡ ಗ್ರಂಥ, 1000 ಪುಟ ಇವತ್ತು ಪ್ರಿಂಟ್ ಆಗುವಂತ ಗ್ರಂಥ. ಅದನ್ನ 1000 ಪ್ರತಿಗಳನ್ನ ಕೈಯಲ್ಲಿ ಬರೆಸಿ ಎಲ್ಲರಿಗೆ ಹಂಚುವಂತ ಕೆಲಸ ಮಾಡಿದ್ಲ ತಾಯಿ ಅತ್ತಿಮಬ್ಬೆ. ಆಕೆಯನ್ನ ದಾನ ಚಿಂತಾಮಣಿ ಅಂತ ಕರೆದ್ರು. ಆಕೆ ಸಾಮಾನ್ಯವಾಗಿರುವಂತ ಒಬ್ಬ ಹೆಣ್ಮಗಳು. ಎಲ್ಲ ರಾಜ ಮಹಾರಾಜರು ಆಕೆ ಕೈ ಮುಗಿದು ನಿಂತರು. ಎಂಥ ಪ್ರಸಂಗ ಇದು! ಎಲ್ಲರಿಗೂ ಒಂದು ಪರಿಪೂರ್ಣವಾಗಿರುವಂತ ಸ್ವಾಭಿಮಾನದ ಸಂಕೇತ. ಹೆಣ್ಣು ಮಕ್ಕಳು ಓದಬಾರ್ದು, ಹೆಣ್ಣು ಮಕ್ಕಳು ಏನು ಪ್ರಯೋಜನ ಇಲ್ಲ, ಹೆಣ್ಮಕ್ಳು 2nd ಗ್ರೇಡ್ ಅಂತ ಅನ್ನೋಂಥ ಲೆಕ್ಕಾಚಾರ ಇರುವಂಥ ಕಥೆಗಳು ಹೇಳ್ತೇವೆ. ನಮ್ಮ ಮೈಸೂರು ರಾಜ್ಯದ ರಾಜ ಮನೆತನದಲ್ಲಿ ಮಹಾರಾಣಿಯ ಆಪ್ತ ಸಹಾಯಕಿಯಾಗಿ ಇದ್ದಂಥ ಒಬ್ಬ ಹೆಣ್ಣು ಮಗಳು ಅರಮನೆಯಲ್ಲಿ ಕವಿಗೋಷ್ಠಿ ನಡೆದಾಗ ನಾನು ಹೇಳ್ತೇನೆ ಅಂತ ಬಂದಾಗ, ಹೇಳು ತಾಯಿ ಅಂತ ಆಕೆಯಿಂದ ಹೇಳಿಸಿದ್ರು. ಆಕೆ ಹೇಳಿದ್ಲು, ಇವತ್ತೂ ಸಿಗುತ್ತೆ ಅದು. ಇವನ್ನ ನಮ್ಮ ಹಿಂದೆ 50-60 ದಶಕದಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಇಟ್ಟಿದ್ದ ಪದ್ಯಗಳು ಇವೆಲ್ಲ ತೆಗೆದಾಕ್ಬಿಟ್ಟಿದ್ದೇವೆ ನಾವು. ವಾಸ್ತವವಾಗಿ ಆ ತಾಯಿ ಹೇಳ್ತಾಳೆ, ಹದಿಬದೆಯ ಧರ್ಮ ಅಂತ ಆಕೆ ಬರೆದಿರೋದು. ಹೆಣ್ಣು ಮಕ್ಕಳ ಜವಾಬ್ದಾರಿ ಏನು ಅಂತ ಆಕೆ ಹೇಳ್ತಾಳೆ. ಸರ್, ಎಷ್ಟು ಸ್ವಾರಸ್ಯ ಇದೆ. ಅದ್ರ ಮೊದಲನೇ ಸಾಲು ಹೇಳ್ತೇನೆ. ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ, ಹೆಣ್ಣಲ್ಲವೇ ಪೊರೆದವಳು, ಹೆಣ್ಣು ಹೆಣ್ಣು ಎಂದು ಏಕೆ ಬೀಳುಗಳೆವಿರಿ, ಕಣ್ಣು ಕಾಣದ ಗಾವಿಲರು. ಕಣ್ಣು ಕಾಣದ ಕುರುಡರಾಗಿ ಹೆಣ್ಣು ಹೆಣ್ಣು ಅಂತ ಯಾಕೆ ಆಕೆ 2nd ಗ್ರೇಡ್ಗೆ ತಳ್ತೀರಿ ಅಂತ ಆ ತಾಯಿ ಹೇಳ್ತಾಳೆ. ಆಕೆ ರಾಣಿಯ ಆಪ್ತ ಸಹಾಯಕಿ, ಏನು ಮಹಾಕವಿ ಅಲ್ಲ. ಅಂದ್ರೆ ನಮ್ಮ ಕನ್ನಡಿಗರ ರಾಜರೂ ಸಹ ಯಾವ ರೀತಿ ತನ್ನ ಪ್ರಜೆಗಳಲ್ಲಿರ್ತಕ್ಕಂಥ ಗೌರವವನ್ನ, ಚಿಂತನೆಯನ್ನ, ವ್ಯವಸ್ಥೆಯನ್ನ ಹೇಗೆ ಬೆಳೆಸ್ಕೊಂಡು ಬರ್ತಾ ಇದ್ರು. ಈಗ ಈ ಎಲ್ಲ ಗುಣಗಳು ಒಂದು ಕಡೆ ಸೇರ್ಲಿಕ್ಕೆ ಈ ಒಂದು ಹೆಬ್ಬೆಳಸಿನ ರಾಶಿಯನ್ನ ಹಾಕಿ ಅದನ್ನ ಜಗತ್ತಿಗೆ ಕೊಡುವಂತ ಒಂದು ಮಾರ್ಗವನ್ನು ಸೂಚಿಸಿದಂತಹ ಮಹಾನ್ ಬೆಳಕು ಅಪ್ಪ ಬಸವಣ್ಣ. ಹೌದು ಗುರುಗಳೇ. ಈಗ ಈ ಕಾರಣದಿಂದಲೇ ಅವರನ್ನ ನಾವು ಸಾಂಸ್ಕೃತಿಕ ನಾಯಕ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ವಿಧವಾಗಿರುವಂತ ವ್ಯವಸ್ಥೆಗಳು, ಅಡ್ಡಿ ಆತಂಕಗಳು ಬರೋದಿಲ್ಲ, ಬರೋದಿಲ್ಲ. ಅದ್ರ ಬಗ್ಗೆ ಪ್ರಶ್ನೆನೇ ಮಾಡಿಲ್ಲ. ಆದ್ರೆ ನಾವು ಅದನ್ನ ಹೊಗಳಿಕೆಗಷ್ಟೇ ಇಟ್ಕೊಂಡ್ರೆ ಬಸವಣ್ಣನ ಮನಸ್ಸಿಗೆ ನೋವು ಮಾಡದಂತೆ ಇಲ್ಲ. ಅದೇ ಈ ಸಂದರ್ಭದಲ್ಲಿ ನನಗೊಂದು ಏನು ಅನ್ಸುತ್ತೆ ಗುರುಗಳೇ, ತಾವು ಹೇಳಿದ ಆದರ್ಶಮಯವಾದ ಚಿಂತನೆಗಳು, 12ನೇ ಶತಮಾನದಲ್ಲಿ ಇದ್ದಂಥ ಅನುಭವ ಮಂಟಪದ ಚಿಂತನೆಗಳು, ಅನುಭವ ಮಂಟಪದಲ್ಲಿ ಜಾಗೃತವಾದ ಆ ಸಂಸ್ಕೃತಿ, ಆ ಸಾಕ್ಷಿ ಪ್ರಜ್ಞೆ ಇವತ್ತಿನ ಜನಕ್ಕೆ ಸ್ವಲ್ಪ ಇವತ್ತಿಗೆ ಬರೋಣ, ಎಷ್ಟರ ಮಟ್ಟಿಗೆ ಆ ಒಂದು ಆದರ್ಶ ಅಂತ ನಾವು ಬದುಕೋಕ್ಕಾಗತ್ತಾ?
ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡೆ ಅಂತ ಆವಾಗ ಹೇಳಿದ್ರೆ ಇವತ್ತು ನಾವು ನಮ್ಮ ನಾಳೆಗೆ ನಾವು ಕಾಪಾಡಿಕೊಳ್ಳೋದಕ್ಕಾಗುವುದಿಲ್ಲ. ಈ ವಾಸ್ತವ ಚಿಂತನೆಗಳನ್ನು ಅನೇಕ ಯುವಕರು ಕೂಡ ಮಾಡ್ತಿರ್ತಾರೆ ಗುರುಗಳೇ. ಉದಾಹರಣೆಗೆ ಈ ಸಂಸ್ಕೃತಿಯಿಂದ ಬೆಳೆದಂಥವರು ಕೆಲವರು ಸಿರಿವಂತರಾದರು ಏನು ಮಾಡಿದ್ರು, ಅಲ್ಲೇ ಮತ್ತೆ ಬಸವಣ್ಣವ್ರ ವಚನನೆ, ಆನೆಯ ನೀರಿಕೊಂಡು ಹೋದಿರಿ ನೀವು, ಕುದುರೆಯ ನೀರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರಿ, ಸತ್ಯದ ನಿಲವನ್ನರಿಯದೆ ಹೋದಿರಲ್ಲ. ಈ ಸತ್ಯದ ನಿಲುವು ಬಸವ ತತ್ವ ಅಥವಾ ಸಾಂಸ್ಕೃತಿಕ ನಾಯಕ ಅಥವಾ ಬಸವ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಸತ್ಯದ ನಿಲುವನ್ನು 800 ವರ್ಷಗಳಿಂದ ನೀವು ಬಿತ್ತುವ ಪ್ರಯತ್ನ ಮಾಡ್ತಿದ್ದೀರಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ಇದನ್ನು ತಾತ್ಸರತೆಯನ್ನು ನೋಡುವ ಸನ್ನಿವೇಶ ಬಂದಿದೆ. ಇದಕ್ಕಾಗಿ ನಾನು ಅನೇಕ ಬಾರಿ ವಚನಗಳ ವ್ಯಕ್ತಿತ್ವ ವಿಕಸನ ಮಾಡುವಾಗ ವೈಜ್ಞಾನಿಕ ನೆಲೆಗಳಲ್ಲೂ ವಚನ ನೋಡಿದಾಗ ಅದು ಸತ್ಯವಾಗಿ ಕಾಣಿಸ್ತದೆ. ಈಗ ಅನೇಕರಲ್ಲಿ ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಗುರುಗಳೇ. ಸತ್ಯದ ನಿಲವನ್ನು ಅರಿಯದೆ ಹೋದಿರಲ್ಲ. ಹಾಗಾದರೆ ಇವತ್ತು ನಾವು ಸತ್ಯದ ನಿಲುವನ್ನು ಅರ್ಥ ಮಾಡ್ಕೊಂಡಿದ್ದೀವಿಯಾ? ಕೇವಲ ಒಂದು ಸಾಂಸ್ಕೃತಿಕ ನಾಯಕ ಅಂತ ಹೆಸರಿಟ್ಟುಕೊಂಡು ಅಲ್ಲಿ ಬಂದಂಥ ಚರ್ಚೆಗೆ ಬಂದಂಥ ವ್ಯಕ್ತಿಗಳು ವ್ಯಕ್ತಿಗತವಾದ ಜೀವನವನ್ನು ನೋಡಿದ್ರೂ ಕೂಡ ಬಸವ ತತ್ವ ಅಳವಡಿಸ್ಕೊಂಡಿರಲ್ಲ. ಆದರೂ ಒಂದು ವೇದಿಕೆಗೆ ದೊಡ್ಡವರು ಅಂದಾಗ ನಾವು ಕರೆದು ಅನೇಕ ಉಪನ್ಯಾಸಗಳು ಮಾಡಿಸ್ತೇವೆ. ಆದರೆ ನಿಜಕ್ಕೂ ಕೂಡ ಆ ಸಂಸ್ಕೃತಿ ಅವರಲ್ಲಿ ಕನ್ನಡ ನಾಡಿನ ಬಗ್ಗೆ ಅಭಿಮಾನದಿಂದ ತಾವು ಹೇಳಿದ್ರಿ. ಆ ಅಭಿಮಾನಕ್ಕೆ ಉಳಿದೋಗಿದೆ, ಇತಿಹಾಸದಲ್ಲಿ ಉಳಿತಾ ಹೋಗಿದೆ. ಅದನ್ನು ಇಂದು ಆ 12ನೇ ಶತಮಾನದ ಬಸವಣ್ಣನವರ ಬಸವಾದಿ ಶರಣರ ಅದ್ಭುತ ಜೀವನ, ಬದುಕು, ಆ ತತ್ವವನ್ನು ಇವತ್ತಿಗೆ ಧಾರೆ ಹೆಂಗೆರಿಯೋದು? ಇದು ನನಗೆ ಯಾವಾಗಲೂ ಮೂಲ ಪ್ರಶ್ನೆ ಕಾಡ್ತಾ ಇರ್ತದೆ. ಕನಿಷ್ಠ ಒಂದು 20 ಲಕ್ಷ ಮಕ್ಕಳಿಗೆ ನಾನು ವ್ಯಕ್ತಿತ್ವ ವಿಕಸನ ಮಾಡಿದ್ದೇನೆ. ಎಲ್ಲರೂ ಕೂಡ ಗೌರವದಿಂದ ಇವತ್ತರನ್ನ ಗೌರವಿಸ್ತಾರೆ. ಆದರೆ ಅವ್ರನ್ನ ಅನುಷ್ಠಾನಕ್ಕೆ ತರೋದು ಹೇಗೆ? ಅನುಷ್ಠಾನಕ್ಕೆ ತರದೇ ಹೋದರೆ ಮತ್ತು ಇವತ್ತು ತಾವು ಭಾಷಣ ಮಾಡ್ತಿದ್ದೀರಿ, 20 ವರ್ಷದ ಹಿಂದೂ ಮಾತಾಡ್ತಾ ಇದ್ರಿ, ಅದು ಅಲ್ಲಿಗೆ ಉಳ್ಕೊಳ್ಳುತ್ತೆ. ಇದಲ್ಲ ನನಗೆ ಸಂಸ್ಕೃತಿಯಲ್ಲಿ ಒಂದು ರೀತಿಯ ಪರಿವರ್ತನೆ ಆಗಲೇಬೇಕು. ಈಗ ಇಡೀ ದೇಶ ನನ್ನ ಕಣ್ಮುಂದೆ ಇದೆ, ಚುನಾವಣೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನನ್ನ ರಾಜ್ಯ ಒಂದು ಪರಿವರ್ತಿತ ರಾಜ್ಯವಾಗಿ ಸಂಸ್ಕೃತಿಯ ಬಿಂಬಿಸುವ, ಜಗತ್ತಿಗೆ ಸಂಸ್ಕೃತಿಯನ್ನು ಬಿಂಬಿಸಬೇಕು ಗುರುಗಳೇ. ಇದಾಗಬೇಕು ಅನ್ನೋದು ನನ್ನ ಆಶಯ. ಈ ಬಸವ ಸಮಿತಿಯ ಕಾರ್ಯಕ್ರಮಗಳು ಅದೇ ಉದ್ದೇಶದಿಂದ ನಾನು ಸಾಂಸ್ಕೃತಿಕ ನಾಯಕನ ಬಗ್ಗೆ ಇಷ್ಟೊಂದು ಚರ್ಚೆ ತಾವು ಮಾಡಿದ್ರಿ, ಉತ್ತಮವಾಗಿರೋ ಇಲ್ಲ ಮಾಡಿಸ್ತಾ ಇದ್ದೀನಿ, ನಾನು ಮಾಡಿಸ್ತಾ ಇದ್ದೀರಿ. ಆದರೆ ಇದು ನಾವು ಅದರ ಬಗ್ಗೆ ಬಸವಣ್ಣನವರ ವೈಭವವನ್ನು ಕುರಿತು ನಾವು ಮಾತಾಡ್ತಾ ಇದ್ದೇವೆ ಅಷ್ಟೇ ಹೊರತು ಮಾಡುವ ಪ್ರಯತ್ನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ವ್ಯವಸ್ಥೆ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿ ಆಗಬೇಕಾಗಿದೆ. 12ನೇ ಶತಮಾನದ ಅಪ್ಪ ಬಸವಣ್ಣ ಕಟ್ಟಿದ ಆ ಕಲ್ಯಾಣದ ಒಂದು ಸಮೂಹ ಇದೆಯಲ್ಲ, ಸಕಲ ಜೀವಾವಳಿಗೆ ಲೇಸ. ನೋಡಿ, ಯಾರನ್ನ ಉತ್ತಮ ಕುಲದವನು ಅಂತ ಕರೀಬೇಕು ಅಂತಂದ್ರೆ ಅಪ್ಪ ಬಸವಣ್ಣ ಹೇಳ್ತಾರೆ, ಸಕಲ ಜೀವಾವಳಿಗೆ ಲೇಸ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು. ಬೇರೆ ಇನ್ಯಾರು ಅಲ್ಲ. ಮೇಲು ಜಾತಿ ಕೀಳು ಜಾತಿ ಅಂತ ಅನ್ನೋಂಥ ಪ್ರಶ್ನೆ ಇಲ್ಲ. ಯಾರು ಎಲ್ಲರ ಹಿತವನ್ನ ಬಯಸ್ತಾನೆ ಅವನೇ ಉನ್ನತ ಕುಲದವನು. ಯಾರು ಸ್ವಾರ್ಥವಾಗಿ ಬದುಕ್ತಾನೆ ಅವನು ಅತ್ಯಂತ ನೀಚ ಕುಲದವನು. ಈ ವಿಚಾರವನ್ನ ನಾವು ಏನಾಯ್ತು ಕಲ್ಯಾಣದ ಕ್ರಾಂತಿಯ ನಂತರ ಇದೆಲ್ಲವೂ ನಮ್ಮ ಮನಸ್ಸಿನಲ್ಲಿ ಬರೀ ಹೇಳಲಿಕ್ಕೆ ಕಾವ್ಯ ಪುರಾಣಗಳಲ್ಲಿ ಅಷ್ಟೇ ಉಳ್ಕೊಂತು. ಒಂದು ಮಾತು ಅಪ್ಪ ಬಸವಣ್ಣ ಒಂದು ವಚನದ ಹೇಳ್ತಾನೆ, ಉದಯದ ಬಿಸಿಲು ಅಂಗಕ್ಕೆ ಸಸಿನ. ಬೆಳಿಗ್ಗೆ ಹೊತ್ತು ಚಳಿಯಲ್ಲಿ ಬಿಸಿಲು ಬಂದಾಗ ನಾವೆಲ್ಲ ಬಿಸಿಲು ಕಾಯಿಸ್ಕೊಳ್ತೇವೆ, ಓಡಾಡ್ತೇವೆ. ಆದರೆ ಮಧ್ಯಾಹ್ನದ ಬಿಸಿಲು ಸಹಿಸ್ಕೊಳ್ಳಿಕ್ಕಾಗದಂತೆ ನೆತ್ತಿ ಸುಡುವಂತಹ ಕರಕಷ್ಟದ ಬಿಸಿಲಾಗ್ಬಿಡುತ್ತೆ. ಈ ಉದಾಹರಣೆ ಕೊಟ್ಟು ಅಪ್ಪ ಬಸವಣ್ಣ ಹೇಳ್ತಾರೆ, ಮೊದಲಿಗೆ ಲಿಂಗಭಕ್ತಿ ಅಂತಂದು ಆಹಾ ಬಸವಣ್ಣನವ್ರ ಕಾಯಕ ಹೇಳಿದ್ರು, ದಾಸೋಹ ಹೇಳಿದ್ರು, ಹಾಗೆ ಹೇಳಿದ್ರು, ಹೀಗೆ ಹೇಳಿದ್ರು, ಅನುಭವ ಮಂಟಪ ಓಹೋ ಆಹಾ ಅಂತ ಹೇಳಿ ನಾವೆಲ್ಲ ಚಪ್ಪಾಳೆಗಿಟ್ಟಿಸ್ಕೊಂಡು ನಮ್ಮ ಜ್ಞಾನದ ಪ್ರಸಾರವನ್ನ, ನಾವು ನಮ್ಮ ವೈಭವದ ಪ್ರಸಾರವನ್ನ ಹೇಳುವಂಥದ್ದಿದೆಯಲ್ಲ, ಇದು ಅಂಗಕ್ಕೆ ಸಸಿನ. ಬಹಳ ರುಚಿಯಾಗಿರುತ್ತೆ. ಅದೇ ತತ್ವಗಳು ಸಸಿನವಾಗಿವೆ. ಆದರೆ ನಂತರದ ಜಂಗಮ ಭಕ್ತಿ ಅಂತಂದ್ರೆ ನೋಡಿ, ನುಡಿಯುವುದು ಉಪನ್ಯಾಸ ಪ್ರವಚನ ಇವೆಲ್ಲ, ನಡೆಯುವುದಿದೆಯಲ್ಲ ಅದು ಜಂಗಮ ಭಕ್ತಿ. ಇದು ಕರಕಷ್ಟ. ನಮ್ಮಲ್ಲಿ ಯಾರೂ ಮೇಲೂ ಕೀಳಲ್ಲ, ಎಲ್ಲ ಸಮಾನ, ನಾನು ಎಲ್ಲರಿಗಾಗಿ ಬದುಕಬೇಕು. ಆ ರೀತಿ ಬದುಕಲಿಕ್ಕೆ ಹೆಜ್ಜೆ ಇಟ್ಟಾಗ ಹೋದಾಗ ಏನಾಗುತ್ತೆ ಅಂತಂದ್ರೆ ನಮಗೆ ಹೇಳೋದು ಸುಲಭ, ಮಾಡೋದು ಕಷ್ಟ ಅಂತ ಅನ್ನೋಂಥ ಪ್ರಶ್ನೆ ಬಂದಾಗ
ನಾವೆಲ್ಲ ಅಲ್ಲಿ ಸೋತು ಬಿಡ್ತೇವೆ. ಇದು ನಮ್ಮ ನೆತ್ತಿ ಮಧ್ಯಾಹ್ನದ ಬಿಸಿಲಿನಂತೆ ನೆತ್ತಿ ಸುಡುತ್ತದೆ. ಈ ರೀತಿ ಆದರೆ ಏನಾಗುತ್ತೆ? ಕೂಡಲ ಸಂಗಮ ದೇವ ಅವರ ಬಲ್ಲನಾಗಿ ವಲ್ಲನಯ್ಯ ಅಂತ. ಇದನ್ನು ಸೂಕ್ಷ್ಮವಾಗಿ ಅಪ್ಪ ಬಸವಣ್ಣವರು ಹೇಳಿದ್ರು. ನೋಡಿ, ನಾನು ಹೇಳೋದಿಷ್ಟೇ, ನಮ್ಮ ಹಾರ್ನಳ್ಳಿ ರಾಮಸ್ವಾಮಿ ಅವರು ಈ ಕರ್ನಾಟಕದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿದ್ದರು ಸರ್. ಬಸವ ಸಮಿತಿಯಲ್ಲಿ ಒಂದು ಉಪನ್ಯಾಸ ಆಯಿತು. ನಾನು ಉಪನ್ಯಾಸ ಮಾಡಿದೆ, ಅವರ ಅಧ್ಯಕ್ಷರಾಗಿದ್ದರು. ಹಿರಿಯ ರಾಜಕಾರಣಿಗಳು, ನಮ್ಮ ನಿಜಲಿಂಗಪ್ಪನವರು, ಆ ಕಾಲದ ಒಂದು ಉತ್ತಮವಾಗಿರುವಂಥ ವ್ಯಕ್ತಿ. ನಾನು ಉಪನ್ಯಾಸದಲ್ಲಿ ಒಂದು ಮಾತು ಹೇಳಿದೆ ಸರ್. ನಾವೆಲ್ಲ ವಿಧಾನಸೌಧದ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ನಾವು ಹಾಕಿದ್ದೇವೆ. ಸುಮ್ಮನೆ ಕಲ್ಲು ಅಲ್ಲಿ ಅಲ್ಲ, ಹಾಕಿದ್ ನಾವು ನೋಡ್ಕೊಂಡು ಹೋಗ್ತೀವಿ ಒಳಗೆ, ನಾವು ನೋಡ್ಕೊಂಡು ಹೋಗ್ತೀವಿ ಒಳಗೆ. ಕಾರ್ಯಕ್ರಮ ಮುಗಿಸಿ ಈಚೆಗೆ ಬರಬೇಕಾದ್ರೆ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಅಲ್ಲ, ನಾವು ಕೊನೆಯ ಕರ್ತವ್ಯ ಮುಗಿಸಿ ಈಚೆಗೆ ಬರಬೇಕಾದ್ರೆ ಅಲ್ಲಿ ಒಂದು ಬೋರ್ಡ್ ಇರಬೇಕು, ಒಂದು ವಚನ ಹಾಕಬೇಕು. ಯಾವುದು ವಚನ ಅಂತ ಕೇಳಿದ್ರು ಅವರು. ನಾನು ಹೇಳಿದೆ, ಆನೆಯನ್ನೇರಿಕೊಂಡು ಹೋದಿರೇ ನೀವು, ಕುದುರೆಯನ್ನೇರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರವ ಪೂಸಿಕೊಂಡು ಹೋದಿರೇ ಅಣ್ಣ. ನೋಡಿ, ಆನೆಯನ್ನೇರಿಕೊಂಡು ಹೋಗೋದು ಅನ್ನೋದಿದೆಯಲ್ಲ, ನಾನು ಕುಳಿತುಕೊಂಡಂತ ಉತ್ತಮವಾದಂಥ ಕುರ್ಚಿ ಮತ್ತು ನಾನು ಮಂತ್ರಿ, ಮುಖ್ಯಮಂತ್ರಿ ಇತ್ಯಾದಿ 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 ಸ್ಥಾನ. ಕುದುರೆಯನ್ನೇರಿಕೊಂಡು ಹೋದಿರೆ ಅಂತಂದ್ರೆ ಆ ಕುಂತಾಗ ಆ ಕೆಲಸವನ್ನ ಯಾವ ವೇಗದಲ್ಲಿ ನಾನು ಮಾಡಿದೆ ಅಂತ ಅನ್ನುವುದು ಕುದುರೆಯನ್ನೇರಿಕೊಂಡು ಹೋಗೋದು. ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ಅಣ್ಣ ಅಂದ್ರೆ ನಮ್ಮ ಹಿಂದೆ ಹೊಗಳುವವರು, ನಮಗೆ ನಮಸ್ಕಾರ ಮಾಡುವಂಥವ್ರು, ತಲೆ ಬಗ್ಸುವವರು, ಗುಲಾಬಿ ಹಾರ, ಶಾಲು ಇತ್ಯಾದಿಗಳೆಲ್ಲ, ಕಿರೀಟ ಇತ್ಯಾದಿಗಳೆಲ್ಲ ಇಡೋರಿದಾರಲ್ಲ, ಅಲ್ಲ ಹೇಳ್ತೀನಿ, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದ್ರಿ ನೀವು, ಸತ್ಯದ ನಿಲವನರಿಯದೇ ಹೋದಿರಲ್ಲ ನರಕಕ್ಕೆ. ಹೇಳ್ತೀನಿ, ಸತ್ಯದ ನಿಲವನರಿಯದೇ ಹೋದಿರಲ್ಲ. ಏನು ಸತ್ಯ? ನಾನು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿರುವುದು ಕೇವಲ 60 ತಿಂಗಳಿಗೆ ಮಾತ್ರ. ನೆನಪಿರಲ್ಲ ಅವರಿಗೆ. ನಾನು ಇಲ್ಲಿಂದ ಅಲ್ಲಿವರೆಗೆ ನನಗೆ ಇರ್ತಕ್ಕಂಥ ಜವಾಬ್ದಾರಿ ಇಷ್ಟಿದೆ, ಇಷ್ಟು ಕೆಲಸವನ್ನ ನಾನು ಮಾಡಿ ಪೂರೈಸಿ ಹೋಗಬೇಕು. ಆ ಸಂಕಲ್ಪದಲ್ಲಿ ಯಾವುದೂ ಖಾಲಿ ಉಳಿಯಬಾರದು ಅಂತ ಅನ್ನೋಂಥ ಎಚ್ಚರಿಕೆ ಇದೆಯಲ್ಲ, ಇದು ಸತ್ಯದ ನಿಲುವು. ಇದು ಬಸವ ತತ್ವ. ಬಸವ ತತ್ವ. ಸತ್ಯದ ನಿಲವನರಿಯದೇ ಹೋದಿರಲ್ಲ, ಸದ್ಗುಣ ಸದಾಚಾರವೆಂಬ ಬೆಳೆಯ ಬಿತ್ತಿ ಬೆಳೆಯದೇ ಹೋದಿರಲ್ಲ. ನೀವು ಆಚರಣೆ ನೋಡಿ, ಒಂದು ಮಾತು ಹೇಳ್ತೇನೆ, ನಮ್ಮ ದೇಶದಲ್ಲಿ ಬೇಕಾದಷ್ಟು ಘೋಷಣೆಗಳದು 75 ವರ್ಷದ ಇತಿಹಾಸದಲ್ಲಿ. 65ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಆವಾಗ ಅನಿವಾರ್ಯವಾದಂಥ ಯುದ್ಧದ ಪ್ರಸಂಗ ಬಂತು. ಎಲ್ಲ ಪ್ರಮುಖವಾಗಿರುವಂಥ ಐಶ್ವರ್ಯವಂತ ಬಲಾಢ್ಯ ದೇಶಗಳು ನಮ್ಮ ವಿರುದ್ಧವಾಗಿದ್ರು. ಈ ಯುದ್ಧವನ್ನ ನೀನು ನಿಲ್ಲಿಸದೆ ಹೋದ್ರೆ ನೀನು ಕೊಡುವಂಥ ಅಕ್ಕಿಯನ್ನ ತಡೀತೇವೆ ಅಂತ ಹೇಳಿ ಅಮೆರಿಕಾದವರು ಬೆದರಿಕೆ ಹಾಕಿದ್ರು. ಆ ಸನ್ನಿವೇಶದಲ್ಲಿ ಆ ಪುಣ್ಯಾತ್ಮ ರಾಷ್ಟ್ರವನ್ನು ಕುರಿತು ಮಾತಾಡಿದ. ಈ ರೀತಿ ಪ್ರಸಂಗ ಇದೆ, ನಾವು ಸ್ವಾಭಿಮಾನಕ್ಕಿಂತಲೂ ಉಪವಾಸ ಮೇಲು ಅಂತ ಭಾವಿಸುವಂಥ ಪ್ರಸಂಗ ಇದೆ. ನಾನು ಇವತ್ತಿನಿಂದ ಸೋಮವಾರದ ದಿವಸ ಒಂದು ದಿನ ಉಪವಾಸ, ಅರ್ಧ ದಿವಸ ಉಪವಾಸ ಮಾಡ್ತೇನೆ, ಇಡೀ ಜನ ಇದಕ್ಕೆ ಸ್ಪಂದಿಸಬೇಕು ಅಂತ ಅಂದ್ಬಿಟ್ಟು ಮಾತಾಡಿದ್ರು. ಇಡೀ ದೇಶಕ್ಕೆ ದೇಶವೇ ಆ ಕೆಲಸ ಮಾಡ್ತು. ಬೇರೆ ಇನ್ನ ಬೇಕಾದಷ್ಟು ಜನ ನಾಯಕರುಗಳು ಗರೀಬಿ ಹಠಾವೋ ಅಂದ್ರು, ಅದಂದ್ರು ಇದಂದ್ರು, ಯಾವುದು ಆಗ್ಲಿಲ್ವಲ್ಲ. ಯಾಕೆ? ಅದೇ ಆ ಮನುಷ್ಯ ಹೇಳಿದ್ದಕ್ಕೆ ಅಷ್ಟೊಂದಾಯ್ತು. ಸತ್ಯದ ನಿಲವನರಿಯದೇ ಹೋದಿರಲ್ಲ, ಸದ್ಗುಣ ಸದಾಚಾರವೆಂಬ ಬೆಳೆಯ ಬಿತ್ತಿ ಬೆಳೆಯದೇ ಹೋದಿರಲ್ಲ. ಇಷ್ಟಾದ ಮೇಲೆ ಇಷ್ಟು ಲೆಕ್ಕಾಚಾರ. ಕೂಡಲ ಸಂಗಮ ದೇವನನ್ನು ಅರಿಯದೆ ಅಂದ್ರೆ ನಾನು ಇಷ್ಟ ಜವಾಬ್ದಾರಿಯನ್ನ ಈ ಕಾಲದಲ್ಲಿ ನಿರ್ವಹಿಸಲಿಕ್ಕಾಗಿ ನಾನಲ್ಲಿ ಕೂತಿದ್ದೇನೆ ಎನ್ನುವುದನ್ನ ತಿಳಿಯದೆ, ಕೂಡಲ ಸಂಗಮ ದೇವನನ್ನರಿಯದೆ ನರಕಕ್ಕೆ ಭಾಜನರಾದಿರಲ್ಲ. ಅಲ್ಲಿಂದ ನಾವು ನಮ್ಮ ಕರ್ತವ್ಯ ಮುಗಿಸ್ಕೊಂಡು ಬಂದು ಅಯ್ಯೋ ಉಳಿಯಿತೆ ಈ ನರಕ, ಅಯ್ಯೋ ಹೋಯಿತೆ ಆ ನಾಕ ಅಂತ ಅನ್ನೋಂಥ ರೀತಿಯಿಂದ ಅದರ ನೆಪದಲ್ಲಿ ಒಂದು ರೀತಿಯಾಗಿರುವಂಥ ಮನಸ್ಸಿನ ಚಂಚಲತೆಯನ್ನು ಕಳ್ಕೊಂಡು ಈ ರೀತಿ ಬದುಕಬೇಕ. ಕರ್ತವ್ಯವನ್ನ ಪೂರ್ತಿ ಮಾಡಿದಂಥ ಸಂತೃಪ್ತಿಯಿಂದ ಹೊರಗೆ ಬಂದು ನಿಂತು ನೋಡುವಂಥದ್ದು ಹೇಗಿರುತ್ತೆ ಗೊತ್ತಾ? ಒಬ್ಬ ರೈತ ಕಷ್ಟಪಟ್ಟು ನೆಲವನ್ನು ಉತ್ತು ಉತ್ತಮವಾಗಿರುವಂಥ ಸಸಿಗಳನ್ನು ನಾಟಿ ಹಾಕಿ
ನೀರು ಕಟ್ಟಿ ಚೆನ್ನಾಗಿ ಬೆಳೆಸ್ತಾನೆ. ಬೆಳೆ ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಬಂದಿರುತ್ತೆ. ಆ ಹೊಲದ ಬದಿಯಲ್ಲಿ ನಿಂತು ಆ ಹೊಲವನ್ನು ನೋಡಿ ಆನಂದ ಪಡ್ತಾನೆ, ನಾನು ಮಾಡಿದ್ದು ಎಷ್ಟು ಚಂದದೆ ಅಂತ. ಹಾಗೆ ನಾವು ನಮ್ಮ ಅಧಿಕಾರಾವಧಿಯಲ್ಲಿ ಸಾಧಿಸಿದಂಥ ಎತ್ತರದ ಕೆಲಸದ ಪರಿಣಾಮವನ್ನು ನೋಡಿ ಕಣ್ತುಂಬಿಕೊಂಡು ಆನಂದವಾಗಿರುವಂಥ ಒಂದು ವ್ಯವಸ್ಥೆ ಇದೆಯಲ್ಲ ನೋಡಿ, ಇದು ಅಪ್ಪ ಬಸವಣ್ಣ ನಮಗೆ ಹೇಳಿಕೊಟ್ಟಂಥ ಮಾರ್ಗ. ಈಗ ಗುರುಗಳೇ, ಇದನ್ನು ಹೇಳಿದ್ಮೇಲೆ ನಮ್ಮ ಆರ್ನಳ್ಳಿ ರಾಮಸ್ವಾಮಿ ಅವರು ಈ ವಚನ ಅವ್ರ ಮನೆಗೆ ಹೋಗಿ ಫೋನ್ ಮಾಡಿದ್ರು, ಈ ವಚನ ಕೊಡಿ ಅಂತ. ನಾನು ಅದನ್ನ ಹೇಳಿದೆ. ಅವ್ರು ಹೇಳಿದ್ರು, ನಮ್ಮ ಆಡಳಿತ ಸುಧಾರಣಾ ನನ್ನ ವರದಿ ಫೈನಲ್ ಮಾಡ್ತಾ ಇದ್ದೇನೆ, ಇದನ್ನು ಹಾಕ್ತೇನೆ. ಅದು ಅವ್ರ ಮನಸ್ಸಿನ ಮೇಲೆ ಬೀರದಂಥ ಪರಿಣಾಮ. ಕೆಲವು ಸಾರಿ ಏನಾಗುತ್ತೆ, ನಾವು ಏನೋ ಮಾಡ್ತೇವೆ. ಈಗ ನಮಗೇನಾಗಿದೆ ಅಂತಂದ್ರೆ, ನಾವು ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಬಸವಣ್ಣನನ್ನ ದೊಡ್ಡ ಮನುಷ್ಯ ಅಂತ ಹೇಳಿ ಜಗತ್ತು ಗಮನಿಸುವಂತ ಕಾಲ ಬಂದಿದೆ. ಈಗ ಬಸವಣ್ಣನವರನ್ನ ನಾವು ಕೇವಲ ವಚನಗಳಲ್ಲಿ, ಭಾಷಣಗಳಲ್ಲಿ ಇಟ್ಟುಕೊಂಡು ನಾವೆಲ್ಲ ಗುರುಗಳು, ವಿದ್ವಾಂಸರು ಎಲ್ಲ ಮಾತಾಡ್ತೇವೆ. ಆದರೆ ಅದರಂತೆ ನಾವಿದ್ದೀವ ಅಂತ ಹೇಳಿ ಆತ್ಮನಿರೀಕ್ಷಣೆಯ ನೆಲೆ ಇಲ್ಲ. ಎನ್ನಲ್ಲಿ ಏನುಂಟು ಅನ್ನುವಂಥ ನೆಲೆಯನ್ನ ನಾವು ಮಾಡ್ಕೊಳ್ಬೇಕಾಗಿದೆ. ಆ ಮಾಡ್ಕೊಳ್ಳುವಂಥದ್ರಲ್ಲಿ ನಾವು ಸ್ವಲ್ಪ ಹಿಂದುಳಿದಿದ್ದೇವೇನೋ ಅಂತ ನನಗನ್ಸುತ್ತೆ. ನಾನು ಇನ್ನೂ ಹಿಂದುಳಿದಿದ್ದೇನೆ ಈ ವ್ಯವಸ್ಥೆಯಲ್ಲಿ. ನಾನು ಸುಧಾರಿಸ್ಬೇಕು. ನನ್ನ ಸುಧಾರಣೆ ಆಗಿಲ್ವಲ್ಲ, ಏನು ಬಂತು ಪ್ರಯೋಜನ? ಹಗಲಾಗ್ತಾ ಇದೆ, ರಾತ್ರಿ ಆಗ್ತಾ ಇದೆ. ಯಾಕೆ ಅಪ್ಪ ಬಸವಣ್ಣನ ಹೆಜ್ಜೆಯಲ್ಲಿ ನಾಲ್ಕು ಹೆಜ್ಜೆ ನಡೆಯುವಂಥ ಶಕ್ತಿ ನನಗೆ ಇನ್ನೂ ಸ್ವಲ್ಪ ಬೇಕು ಅಂತ ಅನ್ನೋವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಪ್ರತಿಯೊಬ್ಬನೂ ಈ ರೀತಿ ಆಲೋಚನೆ ಮಾಡಬೇಕು. ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂದ್ರೆ ಇಡೀ ಪ್ರಪಂಚ ನೋಡುತ್ತೆ ಬಸವಣ್ಣ ಅಂತ ಹೇಳಿದ ತಕ್ಷಣ. ಇವತ್ತು ಬಸವಣ್ಣನವರ ಪರಿಚಯವಿಲ್ಲದೆ ಇರ್ತಕ್ಕಂಥ ದೇಶ ಯಾವುದೂ ಇಲ್ಲ. ಒಂದು ಪ್ರಸಂಗ, ಬಸವ ಸೆಂಟರ್ ಆಫ್ ನಾರ್ತ್ ಅಮೆರಿಕಾ ಅಂತ ಹೇಳಿ ಅಮೆರಿಕಾದಲ್ಲಿ ನಮ್ಮ ಕನ್ನಡಿಗರೆಲ್ಲ ಸೇರಿ ಕಟ್ಟಿಕೊಂಡಂಥ ಒಂದು ಸಂಸ್ಥೆ. ಆ ಸಂಸ್ಥೆಯ ಅಧ್ಯಕ್ಷರಾಗಿ ಸ್ಟೀವ್ ರೋಚ್ ಅಂತ ಅನ್ನುವಂಥ ಒಬ್ಬ ದೊಡ್ಡ ಒಂದು ಸಾಫ್ಟ್ವೇರ್ ಕಂಪನಿಯ ಮಾಲೀಕ, ಆತನನ್ನ ವಿನಂತಿ ಮಾಡಿಕೊಂಡ್ರು. ಆತ ಬಸವಣ್ಣನವರ ವಚನಗಳನ್ನ ಇದೆಲ್ಲ ನೋಡಿ, ಆಯಿತು ನಾನು ಇದನ್ನ ಮಾಡ್ತೇನೆ, ಆದರೆ ಬಸವಣ್ಣನವರಂತೆ ನಡಿಬೇಕಲ್ಲ, ನಾನು ದೀಕ್ಷೆ ಮಾಡಿಸ್ಕೊಳ್ಬೇಕು ಅಂದ. ಆಯ್ತು ಮಾಡೋಣ ಅಂತ ಅಂದ್ರು ನಮ್ಮ ಶ್ರೀಶೈಲ ಆದಿಮನಿಯವರೆಲ್ಲ. ಯಾರಿಂದ ದೀಕ್ಷೆ? ನೋಡಿ, ಇಡೀ ಪ್ರಪಂಚದಲ್ಲಿ ಕ್ರಿಶ್ಚಿಯನ್ ಧರ್ಮ ಇದೆ, ಅದರಲ್ಲಿ ಒಬ್ಬರು ಸ್ತ್ರೀಯರು ಆರ್ಚ್ ಬಿಷಪ್ ಆಗಿಲ್ಲ, ಪೋಪ್ ಆಗಿಲ್ಲ. ಅದೇ ರೀತಿಯಲ್ಲಿ ಮುಸಲ್ಮಾನ್ ಧರ್ಮ ಇದೆ, ಅದರಲ್ಲಿ ಯಾರೂ ಒಬ್ಬ ಹೆಣ್ಣು ಮಗಳು ಮುಲ್ಲಾ ಮೌಲ್ವಿ ಆಗಿ ವ್ಯವಸ್ಥೆ ಆಗಿಲ್ಲ. ಆದರೆ ನೀವು ಹೇಳ್ತೀರಿ, ಬಸವಣ್ಣನವರ ಅನುಭವ ಮಂಟಪದಲ್ಲಿ ಮಹಾದೇವಿ ಅಕ್ಕ ಇವರೆಲ್ಲ ಇದ್ರು, ಮಹಾದೇವಿ ಅಕ್ಕಗಳ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನಯ್ಯ ಅಂತ ಅನ್ನುವಂಥ ಮಾತನ್ನ ಬೇರೆ ಶರಣರು ಹೇಳಿದ್ರು ಅಂತ ಹೇಳ್ತೀರಿ. ಆ ರೀತಿ ಹೆಣ್ಣು ಯಾರಾದರೂ ಗುರುಗಳಿದ್ರೆ ಹೆಣ್ಣು ಮಕ್ಕಳಿಂದ ನಾನು ದೀಕ್ಷೆ ಮಾಡಿಸ್ಕೊಳ್ಬೋದಾ ಅಂತ ಕೇಳ್ದಾತ. ನೋಡಿ, ನಡೆ ನುಡಿಯನ್ನ ಗಮನಿಸುವಂತ ವ್ಯಕ್ತಿಗಳು ಹೇಗಿರ್ತಾರೆ ಅಂತ. ಅದೇ ರೀತಿಯಲ್ಲಿ ಆ ಪುಣ್ಯಾತ್ಮನನ್ನ ಬೆಂಗಳೂರು ಕರ್ಕೊಂಡು ಬಂದು ನಮ್ಮ ವಿಶ್ವ ಕಲ್ಯಾಣ ಮಿಷನ್ನಿನ ಮಾತೆ ಮಹಾದೇವಿ ಅವರ ಶಿಷ್ಯೆ ನಮ್ಮ ಗಂಗಾತಾಯಿ ಅವರಿಂದ ಅವರಿಗೆ ದೀಕ್ಷೆ ಮಾಡಿಸಿ, ಆ ದೀಕ್ಷೆ ಮುಗಿಸಿದ ಮೇಲೆ ಅವರು ಬಸವ ಸಮಿತಿಗೆ ಬಂದು ತಮ್ಮೆಲ್ಲ ಸಮಸ್ಯೆಗಳನ್ನ ತಮ್ಮೊಡನೆ ಕೂತು ಮಾತಾಡಿ ಅವರು ಸಂತೃಪ್ತಿಯಿಂದ ಹೋದ್ರು. ಇವತ್ತು ಅವರು ಪರಿಪೂರ್ಣ ಶರಣರಾಗಿ ಅವರು ಬದುಕ್ತಾ ಇದ್ದಾರೆ ಅಂತ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ನೋಡಿ, ಇದು ನಡೆನುಡಿ ಸಿದ್ಧಾಂತದ ಅತ್ಯಂತಿಕ ನಿಲುವು. ಪ್ರಪಂಚ ಎಲ್ಲ ಇವತ್ತು ಬಸವಣ್ಣನ ಆ ರೀತಿ ಗಮನಿಸ್ತಾ ಇದೆ. ನಾಳೆ ಬೆಳಿಗ್ಗೆ ವಿಶ್ವಸಂಸ್ಥೆಯಲ್ಲಿ ಎಲ್ಲರೂ ಒಂದಾಗಿ, ಎಲ್ಲರೂ ಎಲ್ಲರಿಗೆ ಬೇಕಾಗಿ, ಎಲ್ಲರೂ ಎಲ್ಲರಿಗೆ ಸಹಾಯಕರಾಗಿ ಬದುಕಬೇಕಾದ್ರೆ ಬಸವಣ್ಣನ ಮಾರ್ಗ ಅಂತ ಅನ್ನುವಂಥದ್ದನ್ನ ತಿಳ್ಕೊಂಡು ಬರುವಂತ ಕಾಲ ಇವತ್ತು ಬಂದಿದೆ. ಇಡೀ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವದ ಒಂದು ಅಸ್ಥಿಭಾರವನ್ನ ಎಲ್ಲರೂ, ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಕಸ ಗುಡಿಸುವ ಕಾಯಕ, ಚಪ್ಪಲಿ ಒಲಿಯುವ ಕಾಯಕದಿಂದ ಹಿಡಿದು ಮಧುವರಸನಂತಹ ಒಬ್ಬ ರಾಜಸ್ಥಾನದ ಎಲ್ಲ ವಿದ್ವಾಂಸರು ಎಲ್ಲರೂ ಸೇರಿ ಅನುಭವ ಮಂಟಪದಲ್ಲಿ ಹೃದಯ ಬಿಚ್ಚಿ ನಮ್ಮ ನಡವಳಿಕೆಗಳ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಇದಕ್ಕಿಂತ ಪ್ರಜಾಪ್ರಭುತ್ವದ ನೆಲೆ ಏನು ಬಂತು? ಈ ಆತ್ಮಸಾಕ್ಷಿಯ ಪ್ರತಿನಿಧಿಗಳಾಗಿ ಅಲ್ಲಿ ಬಂದವರು ಎಷ್ಟು ತೀಕ್ಷ್ಣವಾಗಿರುವಂಥ ಒಂದು ವ್ಯವಸ್ಥೆ. ನಾವು ಯಾವುದನ್ನು ಮುಖ್ಯವಾಗಿ ಇಟ್ಟುಕೊಳ್ಬೇಕು ಸಮಾಜದಲ್ಲಿ, ಎಲ್ಲವನ್ನೂ ಚಿಂತನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ರಲ್ಲ. ಇವತ್ತು ಪ್ರಜಾಪ್ರಭುತ್ವದ ಮತ್ತು ಈ ವ್ಯವಸ್ಥೆಯ ಆದಿಪುರುಷ ಅಂತ ಹೇಳಿ ಬಸವಣ್ಣನವರು ನೋಡ್ತಾ ಇದ್ದಾರೆ. ಆ ಕಿರೀಟವನ್ನ
ಆ ಹೊರೆಯನ್ನು ನಾವಿವತ್ತು ಹೊತ್ಕೊಂಡಿದ್ದೇವೆ ಕನ್ನಡಿಗರು. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ, ಸಾಂಸ್ಕೃತಿಕ ನಾಯಕ ಅಂತ ನಾವು ಹೇಳ್ತೇವೆ. ಆದರೆ ನಾವು ಕುವೆಂಪು ಅವರ ಮಾತನ್ನ ಈ ಸಮಯದಲ್ಲಿ ನೆನೆಸ್ಕೊಳ್ಬೇಕು. ಅವರೊಂದು ಅವರ ಕವನದ ಒಂದು ಸಾಲಿದೆ, ನಾನೇರಿದೆತ್ತರಕ್ಕೆ ನೀನೇರಬಲ್ಲೆಯ ಅಂತ ಅನ್ನೋಂಥ ಒಂದು ಮಾತಿದೆ. ಅಪ್ಪ ಬಸವಣ್ಣ, ನೀನು ಸಾಂಸ್ಕೃತಿಕ ನಾಯಕ, ನೀನು ನಮಗೆ ಮಾರ್ಗದರ್ಶಿ ಅಂತ ನಾವು ಕೇಳಿಕೊಂಡಾಗ ಬಸವಣ್ಣನ ಒಂದು ಆಶೀರ್ವಾದದ ಹೃದಯದ ಮಿಡಿತ ನಮ್ಮ ಹೃದಯದಲ್ಲಿ ಬಂದು ಕೇಳುತ್ತೆ. ಏನಪ್ಪ, ನಾನು ಮಾಡಿದ್ರಲ್ಲಿ ನೀನು 2 ಹೆಜ್ಜೆನಾದ್ರೂ ಹಿಡಿಬಲ್ಲಯ್ಯ ನೀನು? ಬರೀ ನೋಡಿ, ಈ ರೀತಿ ಮಾಡಿ ಬರೀ ಹೊಗಳೋ ಅಂತ ಪ್ರಸಂಗ ಬಂದ್ರೆ ಅಪ್ಪ ಬಸವಣ್ಣ ಅದರಿಂದ ದೂರ. ಯಾಕೆ ಅಂತ ಹೇಳಿದ್ರೆ ಅವರೇ ಒಂದು ವಚನದಲ್ಲಿ ಹೇಳ್ತಾರೆ, ಎಮ್ಮವರು ಎನ್ನ ಹೊಗಳಿ ಹೊಗಳಿ ಹೊನ್ನ ಶೂಲ ಕಿಕ್ಕಿದರಯ್ಯ. ಹೊಗಳಿಕೆ ಅಂತ ಅನ್ನೋದು ಚಿನ್ನದ ಶೂಲ. ನೀನೆನಗೆ ಒಳ್ಳಿತನಾದರೆ, ಕೂಡಲ ಸಂಗಮ ದೇವ, ನೀನೆನಗೆ ಒಳ್ಳಿತನಾದರೆ ಈ ಹೊಗಳಿಕೆಗೆ ಅಡ್ಡಬಾರ ಧರ್ಮಿ ಅಂತಾರೆ. ಹೊಗಳಿಕೆ ತೆಗಳಿಕೆ ಅಲ್ಲ, ಆತ್ಮಸಾಕ್ಷಿಯಂತೆ ಬದುಕಬೇಕು. ಇವತ್ತೇನಾಗಿದೆ, ಎಲ್ಲ ಮೀಸಲಾತಿಯ ನೆಲೆಯಲ್ಲಿ ಬಡವರನ್ನ ಮೇಲೆತ್ತಬೇಕು ಅಂತ ಅನ್ನುವಂಥ ಯೋಜನೆಯಲ್ಲಿ ಬಡವರಿಗೆ ಮೊದಲು ಪ್ರಸಾದ ನೀಡಬೇಕು ಅಂತ ಅನ್ನುವಂಥ ನೆಲೆಯನ್ನ ಎಲ್ಲರೂ ಮಾಡೋದು ಸಹಜ, ಸ್ವಾಭಾವಿಕ. ಯಾಕೆಂದ್ರೆ ಹಸಿದವನು ಮೊದಲು ಊಟ ಮಾಡಲಿ ಅಂತ ಅನ್ನುವಂಥ ಲೆಕ್ಕದಲ್ಲಿ. ಆದರೆ ಮೊದಲು ಊಟ ಮಾಡ್ಲಿಕ್ಕೋಸ್ಕರ ನಾನು ಹಸಿದಿದ್ದೇನೆ ಅನ್ನೋದನ್ನೇ ಉಳಿಸ್ಕೊಂಡು ಹೋಗೋರ್ನೇನು ಮಾಡಬೇಕು? ಇಂಥ ಪ್ರಸಂಗದಲ್ಲಿ ಯಾವುದೇ ಒಂದು ವ್ಯವಸ್ಥೆಯಲ್ಲೂ ಸಹ ನೋಡಿ, ಅದಕ್ಕೋಸ್ಕರನೇ ಶರಣರು ಹೇಳಿದ್ದೇನು ಅಂತಂದ್ರೆ, ಕಾಯಕದ ನೆಲೆಯನ್ನ ಕಲಿಸ್ಕೊಡ್ಬೇಕು. ಅವನ ಸ್ವಾಭಿಮಾನವನ್ನ ಬಲಿ ತೆಗೆದುಕೊಂಡು ನಾವು ಬದುಕು ಮಾಡಬಾರ್ದು ಅಂತ ಒಂದು ಪ್ರಸಂಗ ಹೇಳ್ತೇನೆ. ಗಾಂಧೀಜಿಯವರ ಜೀವನದಲ್ಲಿ ನಡೆದಂತ ಒಂದು ಪ್ರಸಂಗ. ಅವರು ಮೊಟ್ಟ ಮೊದಲು ಸಾಬರಮತಿ ಆಶ್ರಮ ಕಟ್ಟಿದ್ರು. ಆಶ್ರಮದಲ್ಲಿ ಅವರಿದ್ದಾಗ ಒಬ್ಬ ಯುವಕ ಬಂದ, ತುಂಬಾ ಬಳಲಿದ್ದ. ಅವನು ಬಂದು ಗಾಂಧೀಜಿಯವ್ರನ್ನ ಕೇಳ್ದ, ಇದು ಆಶ್ರಮ ಅಂತ ಇದೆ, ಇಲ್ಲಿ ಏನಾದ್ರೂ ನನಗೆ ಆಹಾರ ಸಿಗುತ್ತಾ ಊಟ ಮಾಡ್ಲಿಕ್ಕೆ ಅಂತ. ಅವನ ಬಳಲಿಕೆ ನೋಡಿ ಬಾ ಅಂತ ಹೇಳಿದ್ರು, ಊಟ ಮಾಡಿಸಿದ್ರು. ಏನಪ್ಪ ನಿನ್ ಸಮಾಚಾರ? ಆತ ಹೇಳ್ದ, ನಾನೊಬ್ಬ ಅಸ್ಪೃಶ್ಯ ಯುವಕ, ನನಗೆ ಯಾವುದೇ ಕೆಲಸ ಇಲ್ಲ, ಯಾರೋ ನನ್ನ ಕೆಲಸಕ್ಕೆ ಸೇರಿಸ್ಕೊಳ್ತಾ ಇಲ್ಲ, ನಾನು ಹಸುವಿನಿಂದ ಬಳಲಿದ್ದೇನೆ, ಇದು ಆಶ್ರಮ ಏನೋ ಧರ್ಮ ಸಂಸ್ಥೆ ಅಂತ ಊಟಕ್ಕೆ ಬಂದೇನೆ. ಗಾಂಧೀಜಿಯವರು ಈ ಪ್ರಶ್ನೆ ಕೇಳೋದಕ್ಕೆ ಮೊದಲು ಹೇಳಿದ್ರು, ನೀನು ಯುವಕ ಗಟ್ಟಿಮುಟ್ಟಾಗಿದ್ದೀಯಾ, ಯಾಕೆ ದುಡ್ಕೊಂಡು ತಿನ್ನಬಾರ್ದು ಅಂತ ಕೇಳಿದ್ರು ಅವರು. ಅವನು ಇಷ್ಟನ್ನು ಹೇಳಿದ ಮೇಲೆ ಗಾಂಧೀಜಿಯವರು ಹೇಳಿದ್ರು, ಹಾಗಾದ್ರೆ ಒಂದು ಕೆಲಸ ಮಾಡು, ನಾನು ನಿನಗೊಂದು 4 ಹಸುಗಳು ಕೊಡ್ತೇನೆ, ಅದನ್ನ ಸಾಕ್ಕೊಂಡು ಹಾಲು ಮಾರಿ ಜೀವನ ಮಾಡು. ಅವನು ಖುಷಿಯಿಂದ 5 ಹಸುಗಳನ್ನ ಕರ್ಕೊಂಡು ಹೋದ. ಒಂದು 15 ದಿವಸ ಆಗೋದ್ರೊಳಗೆ ಗಾಂಧೀಜಿಯವರು ಬೆಳಿಗ್ಗೆ ತಮ್ಮ ವಾಕಿಂಗ್ ಮುಗಿಸ್ಕೊಂಡು ಬಂದಾಗ ಎದುರಿಗೆ ಬಂದು ನಿಂತಿದ್ದ 5 ಹಸುಗಳು ಬೆನ್ನಿಂದೆ ಇದ್ವು. ಏನಪ್ಪಾ ಅಂದ್ರು, ಸ್ವಾಮಿ ಹಸುಗಳು ವಾಪಸ್ ತಗೊಳ್ಳಿ ಇಂದ. ಯಾಕೆ ಅಂತ ಕೇಳಿದ್ರು. ನೀವು ಹಸುಗಳು ಕೊಟ್ರಿ, ನಾನು ಮೇಯಿಸ್ಲಿಕ್ಕೆ ಅಂದ್ರೆ ನಂದು ಯಾವುದೇ ಜಾಗ ಇಲ್ಲ, ಇನ್ನೊಬ್ಬರ ಜಾಗದಲ್ಲಿ ಮೇಯಿಸ್ಲಿಕ್ಕೆ ಹೋದ್ರೆ ಅವರು ನನ್ನ ಬಡಿಯೋದ್ರ ಜೊತೆಗೆ ಈ ಹಸುಗಳನ್ನು ಬಡಿತಾ ಇದ್ರು, ನನ್ನ ಜೊತೆಯಲ್ಲಿ ಇವು ಪಾಡುಪಡ್ತಾ ಇವೆ, ಅದು ಉಪವಾಸ ಇವೆ, ದಯವಿಟ್ಟು ಇದನ್ನ ವಾಪಸ್ ತಗೊಳ್ಳಿ. ಗಾಂಧೀಜಿಯವರು ಹೇಳಿದ್ರು, ಅಯ್ಯೋ ಹುಚ್ಚ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ, ನಮ್ಮ ಆಶ್ರಮದಲ್ಲಿ ಬೇಕಾದ್ರೆ ಜಾಗ ಇದೆ, ಇಲ್ಲೇ ಮೇಯಿಸ್ಕೊಂಡ್ರು. 1-2 ತಿಂಗಳಾಯ್ತು. ಏನಪ್ಪ ಏನು ಸಮಾಚಾರ ಅಂತ ಕೇಳಿದ್ರು. ತಿರುಗಿ ಇನ್ನೊಂದ್ಸಾರಿ ಸಿಕ್ಕಿದಾಗ, ಸ್ವಾಮಿ ಹಸುಗಳು ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೀನಿ, ಹಾಲು ಚೆನ್ನಾಗಿ ಬರ್ತಾ ಇದೆ, ಆದ್ರೆ ನನ್ನ ಹತ್ರ ಹಾಲು ಕೊಂಡುಕೊಳ್ಳೋರು ಇಲ್ಲ, ಹಾಲು ಹಾಗೆ ಉಳಿದೋಗ್ತಾ ಇದೆ, ಏನು ಮಾಡಬೇಕು ಅಂತ. ಗಾಂಧೀಜಿಯವರು ಹೇಳಿದ್ರು, ನಮ್ಮ ಆಶ್ರಮಕ್ಕೆ ಹಾಲು ಬೇಕಾಗಿದೆಯಯ್ಯ, ನೀನು ಹಾಲನ್ನ ಇಲ್ಲೇ ಕೊಟ್ಬಿಟ್ಟು ನೀನು ಅದರ ಬೆಲೆ ತೆಗೆದುಕೊಂಡು ಹೋಗು ಅಂತ. ಇದನ್ನೆಲ್ಲ ನೋಡಿದಂತ ಅವರ ಆಪ್ತ ಕಾರ್ಯದರ್ಶಿಯಾಗಿದ್ದಂಥ ಮಹಾದೇವ್ ದೇಸಾಯಿ ಅವರು ಗಾಂಧೀಜಿಯವ್ರನ್ನ ಕೇಳಿದ್ರು, ಏನಪ್ಪ ಏನು ಬಾಪೂಜಿ ಇದು ಹುಚ್ಚಾಟ ನಿಮ್ಮದು? ಹಸು ನಿಮ್ಮದು, ಮೇಯೋ ಜಾಗ ನಿಮ್ಮದು, ಅವನು ಹಾಲು ಮಾರಿ ದುಡ್ಡು ತಗೊಂಡು ಹೋಗ್ಬೇಕಾ? ಯಾಕೆ ಅಷ್ಟೊಂದು ಶ್ರಮ? ಈ ಊರು ಸುತ್ತಾಟದ ವ್ಯವಸ್ಥೆ ಏನು? ಅದ್ರ ಬದಲಾಗಿ ಅವನಿಗೊಂದಷ್ಟು ಕೊಟ್ಬಿಟ್ರೆ ಸಾಕಾಗಿತ್ತಲ್ಲ ಅಂತ ಹೇಳಿದಾಗ ಗಾಂಧೀಜಿಯವರು ನಕ್ಕು ಹೇಳ್ತಾರೆ, ದೇಸಾಯಿ ಒಂದು ಕೆಲಸ ಮಾಡು, ನಾಳೆ ಹಾಲು ಕೊಡ್ತಾನಲ್ಲ ಅವನಿಗೆ ಕೊಡಬೇಕಾದ ಹಣದಲ್ಲಿ 4 ಆಣೆ ಕಡಿಮೆ ಕೊಡು. ಮಾರನೇ ದಿವಸ ಅವನ ಹಾಲು ಕೊಡಕ್ ಬಂದ, ಇವರೇ ಹೋಗಿದ್ರು, 4 ಆಣೆ ಕಡಿಮೆ ಕೊಟ್ರು. ಎಣಿಸಿ, ಸ್ವಾಮಿ ನನಗಿನ್ನೂ 4 ಆಣೆ ಬರಬೇಕು, ನಾನು ಇಷ್ಟು ಹಾಲು ಕೊಟ್ಟಿದ್ದೇನೆ ಅಂದ. ಅವನು ಕೊಟ್ಟು ಏನಂದ, ಈ ರೀತಿ ಅಂದ. ಆವಾಗ ಅವ್ರು ಹೇಳ್ತಾರೆ ಗಾಂಧೀಜಿಯವರು, ನೋಡು
ನಾನೇನಾದರೂ ಹಾಗೆ ಕೊಡೋದಕ್ಕೆ ಶುರು ಮಾಡಿದ್ರೆ, ನಾನು ಯಾವತ್ತಾದರೂ ಕೊಡೋದು ಒಂದು ಸ್ವಲ್ಪ ಕಡಿಮೆ ಕೊಟ್ಟಿದ್ರು ಸುಮ್ಮನೆ ತೆಗೆದುಕೊಂಡು ಹೋಗ್ತಿದ್ದ ಅವನು. ಯಾಕೆ ಅಂದರೆ ಅವನು ಪರಾವಲಂಬಿಯಾಗಿ ಅವನು ದೈನೇಸಿತನದಿಂದ ಬದುಕು ಮಾಡಬೇಕಾಗಿತ್ತು. ಆದರೆ ಈಗ ನಾನು ಹಾಲು ಮಾರಿ ನನ್ನ ಹಣವನ್ನು ತೆಗೆದುಕೊಂಡು ಬದುಕ್ತಾ ಇದ್ದೀನಿ ಅಂತ ಹೇಳಿ ಅವನಲ್ಲಿ ಸ್ವಾಭಿಮಾನ ಜಾಗೃತ ಆಗಿದೆ. ನಾವು ಮಾಡುವ ಸಹಾಯ ಯಾವತ್ತೂ ಸ್ವಾಭಿಮಾನವನ್ನು ಹತ್ಯೆ ಮಾಡಬಾರದು ಅಂತ ಅನ್ನೋ ಮಾತನ್ನ ಗಾಂಧೀಜಿಯವರು ಹೇಳಿದ್ರು. ಇದು ನಮ್ಮ ಸ್ವಾತಂತ್ರ್ಯದ ಮೂಲದ ನೆಲೆಯಲ್ಲಿ ಗಾಂಧೀಜಿಯವರ ಜೀವನ ಚರಿತ್ರೆಯಲ್ಲಿ ಬರ್ತಕ್ಕಂಥ ಮಾತಿದು. ಈ ಮಾತನ್ನು ನಾವು ನೆನೆಸ್ಕೊಳ್ಬೇಕು. ಬಸವಣ್ಣ ಅದೇ ರೀತಿ ಬದುಕಿಸಿದ್ದು. ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಳ್ಬೇಕು, ಅವರಿಗೆಲ್ಲ ಸಹಕಾರನೂ ಸಿಕ್ಕಬೇಕು. ಸಹಕಾರದ ಬಲೆಯಲ್ಲಿ ಅವರು ಬೀಳಬಾರದು ಅಂತ ಅನ್ನೋಂಥ ನೆಲೆಯಲ್ಲಿ ನಾವು ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ ಏನು ಮಾಡ್ತಾ ಇದ್ದೇವೆ? ಸ್ವಾಭಿಮಾನಕ್ಕಿಂತಲೂ ಏನೇನೋ ಸನ್ನಿವೇಶಗಳಾಗಿವೆ. ಇವನ್ನೆಲ್ಲ ನಾವು ಆತ್ಮನಿರೀಕ್ಷೆ ಮಾಡಿಕೊಂಡು ಸರಿಯಾದ ರೀತಿಯಿಂದ ಬದುಕು ಮಾಡಬೇಕಾದ ನಮ್ಮ ಕರ್ತವ್ಯ. ಆದರೆ ಅಪ್ಪ ಬಸವಣ್ಣನನ್ನು ನಾವು ಸಾಂಸ್ಕೃತಿಕ ನಾಯಕ ಅಂತ ಮಾಡಿಕೊಂಡ ಮೇಲೆ ಈ ಎಲ್ಲ ಪ್ರಶ್ನೆಗಳು ನಮ್ಮೆದುರಿಗೆ ಬರ್ತವೆ. ಈ ಸವಾಲುಗಳಿಗೆ ನಾವು ಉತ್ತರ ಕೊಡಬೇಕು. ನಾವು ನಮ್ಮಿಂದ ಸಹಾಯ ಪಡೆಯುವವನ ಆತ್ಮವಿಶ್ವಾಸವನ್ನ, ಆತ್ಮಗೌರವವನ್ನು ಹಾಳು ಮಾಡಿ ಸಹಾಯ ಮಾಡಬಾರ್ದು. ಅದು ಎಚ್ಚರಿಸುವಂತೆ, ಹೆಚ್ಚಾಗುವಂತೆ ಮಾಡಿ ನಾವು ಸಹಾಯ ಮಾಡಬೇಕು. ಇದು ಅಪ್ಪ ಬಸವಣ್ಣನ ಅಂತರಾಳದ ಸಾಧನೆಯ ಒಂದು ಮೂಲ ಸ್ಥಿತಿ. ಇದನ್ನು ನಾವು ಇಟ್ಕೊಂಡು ಅಪ್ಪ ಬಸವಣ್ಣನ ಮಾರ್ಗದಲ್ಲಿ ನಾವು ಹೋಗಬೇಕು. ಅದರಂತೆ ನಾವು ಮಾತು ಕಡಿಮೆ ಮಾಡಬೇಕು, ಮಾಡೋದನ್ನು ಜಾಸ್ತಿ ಮಾಡಬೇಕು. ಅಪ್ಪ ಬಸವಣ್ಣ, ನೀನು ನಮ್ಮ ಸಾಂಸ್ಕೃತಿಕ ನಾಯಕ. ನಿನ್ನ ಈ ಎಲ್ಲ ಅಗ್ನಿ ದಿವ್ಯದಲ್ಲಿ, ಅಗ್ನಿ ಪರೀಕ್ಷೆಯಲ್ಲಿ ನಮ್ಮನ್ನು ಗೆದ್ದು ನಮ್ಮ ಮನಸ್ಸು ಸಂತೃಪ್ತವಾಗುವಂತೆ ನನ್ನನ್ನು ಮುನ್ನಡೆಸು ಅಂತ ಹೇಳಿ ಅಪ್ಪ ಬಸವಣ್ಣನನ್ನು ಕೇಳಬೇಕು. ಆ ರೀತಿ ನಾವು ಮಾಡೋದಾದರೆ ಆವಾಗ ಸಾಂಸ್ಕೃತಿಕ ನಾಯಕ ಅನ್ನುವಂಥದ್ದನ್ನು ನಾವು ಹೆಮ್ಮೆಯಿಂದ ನಾವು ಇಟ್ಟುಕೊಂಡು ಬಸವಣ್ಣನ ಹಿಂದೆ ನಾವು ಹೋಗ್ಲಿಕ್ಕೆ ಒಂದು ಅವಕಾಶ ಆಗ್ತದೆ. ಇಲ್ಲ ಅಂತಂದರೆ ಕೇವಲ ಶಬ್ದಾಡಂಬರದಲ್ಲಿ, ವ್ಯವಸ್ಥೆಗಳಲ್ಲಿ ಹಾಗೆ ಅದು ಕಳೆದು ಹೋಗ್ತಾ ಇರ್ತದೆ. ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ. ಇವರು ಹೇಳ್ತಾರೆ ಡಿ ವಿ ಜಿಯವರು, ನಮ್ಮ ಹಿಂದಿನವ್ರು ಏನೇನು ಮಾಡಿದ್ರು ಅಂತ ನಾವು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಆದರೆ ನಾವು ದೊಡ್ಡವರಾಗಬೇಕು ಅಂತ ಮೆರೀಲಿಕ್ಕೆ ಹೋಗ್ತೇವೆ. ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಈ ಪ್ರಶ್ನೆಯನ್ನು ನಾವಿಟ್ಟುಕೊಂಡು ನಾವು ಸತ್ಯದ ಸದಾಚಾರವೆಂಬ ಬೆಳೆಯ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಕೂಡಲ ಸಂಗಮ ದೇವನನ್ನು ಅರಿಯದೆ ನರಕಕ್ಕೆ ಬಾ ಜನರಾದಿರಲ್ಲ ಅನ್ನುವಂಥ ವಚನದ ಕೊನೆಯ ಸಾಲು ನಿತ್ಯ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರಬೇಕು. ಆ ನಿತ್ಯ ಪರೀಕ್ಷೆಯಲ್ಲಿ ನಾವು ಗೆದ್ದು ನಿಲ್ಲಬೇಕಾದ್ರೆ ಅಪ್ಪ ಬಸವಣ್ಣನಂತೆ ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು. ನಾನು ಮಾಡಿದೆ, ನನ್ನಿಂದ ಸಾಧನೆ ಆಯಿತು ಅನ್ನೋದನ್ನು ಮರೆತು ಬದುಕಬೇಕು. ನನ್ನ ಸಂತೃಪ್ತಿಯನ್ನು ನಾನು ಲಿಂಗಯ್ಯನಿಗೆ ಅರ್ಪಿಸಿ ನಿಜಾನುಭವದಲ್ಲಿ ನಿಶ್ಚಿಂತನಾಗಬೇಕು. ಗುರುಗಳೇ, ಈಗ ತಾವು ಮಾತನಾಡುವಾಗ ಡೆಮೋಕ್ರಸಿ ಬಗ್ಗೆ ಮಾತಾಡಿದ್ರಿ. ಸಮಯದ ಇತಿಮಿತಿಯಲ್ಲಿ ಇವತ್ತು ನಾವು ಹೆಚ್ಚಿಗೆ ನಮ್ಮ ಮೂಲ ವಿಷಯ ಇದ್ದಿದ್ದು ಬಸವ ತತ್ವಗಳನ್ನು ಅನುಷ್ಠಾನ ಹೇಗೆ ತರಬೇಕು ಅಂತ ಇದ್ದಿದ್ದು. ಆದರೆ ಯಾವುದೂ ಆ ಚರ್ಚೆಗೆ ಬರಲಿಲ್ಲ. ನಾವು ಸ್ವರೂಪದಲ್ಲಿ ಚಿಂತನೆಗಳ ಬಗ್ಗೆ ನಾವು ಮಂಡಿಸಿದ್ದೇವೆ ಹೊರತಾಗಿ ಈ ಸ್ವರೂಪದಲ್ಲಿ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಶರಣ ಸಂಸ್ಕೃತಿ ಅಥವಾ ಬಸವಣ್ಣನವರ ನಾಯಕತ್ವ ಅಂದರೆ ಏನು ಅನ್ನೋದನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಮಾಡಿಕೊಳ್ಳೋಣ ಗುರುಗಳೇ. ಆದರೆ ಇದು ಇವತ್ತಿನ ಕಾರ್ಯಕ್ರಮವನ್ನ ನಾನು ಒಂದು ಮುನ್ನುಡಿ ಅಂತ ಅನ್ನುವಂಥ ರೀತಿಯಿಂದ ಇಟ್ಕೊಳ್ಬಹುದು ಅಷ್ಟೇ ಹೊರತು ಅದನ್ನ ಪ್ರತಿ ಹಂತದಲ್ಲೂ ನಾವು ಅದನ್ನ ಹೇಗೆ ಅದನ್ನ ಕಾರ್ಯಗತಗೊಳಿಸ್ಬೇಕು, ಅದಕ್ಕೆ ಗಂಭೀರವಾಗಿ ಎಲ್ಲರೂ ಕೂಡಿ ಚರ್ಚೆ ಮಾಡಿ ಒಂದು ವಾರಕ್ಕೆ ಒಂದು ದಿನವಾದರೂ ಈ ತತ್ವವನ್ನು ನಾವೆಲ್ಲ ಇಡೀ ರಾಜ್ಯವೇ ನಾವಿದನ್ನು ಪಾಲಿಸುವ ಪ್ರಯತ್ನ ಮಾಡೋಣ ಅಂತಲೂ ಹೇಳಬೇಕಾಗತ್ತೆ. ಈಗ ತಾವು ಡೆಮೋಕ್ರಸಿ ಬಗ್ಗೆ ಹೇಳ್ತಾ ಇದ್ರಿ. ಇದನ್ನು ಯಾವಾಗ ಬಸವಣ್ಣನವರ ಪ್ರತಿಮೆಯನ್ನು ಲಂಡನ್ ಪಾರ್ಲಿಮೆಂಟಿನ ಎದುರುಗಡೆ ಥೇಮ್ಸ್ ನದಿಯ ದಡದಲ್ಲಿ ಇಡುವಾಗ ಅದು ಪಾರ್ಲಿಮೆಂಟಿಗೆ ಹೋಗುತ್ತೆ. ಅದು ನಮ್ಮ ಬ್ರಿಟಿಷ್ ಪಾರ್ಲಿಮೆಂಟಿಗೆ ಹೋಗುತ್ತೆ. ಬಸವಣ್ಣ ಯಾರು? ಅವಾಗ ಬಸವಣ್ಣ ಯಾರು ಅಂದಾಗ ಕೆಲವರು ಇಲ್ಲ, ಅವರು ಒಂದು ಧಾರ್ಮಿಕ ಗುರುವಾಗ್ತಾರೆ, ಬೇಕಿಲ್ಲ ಅಂತಕ್ಕಂಥ ರೆಕಮೆಂಡೇಷನ್ನ ಚರ್ಚೆಗೆ ಒಳಪಡುತ್ತೆ. ಆಗ ಪಾಕಿಸ್ತಾನದ ಹಾಗೂ ಕೆಲವು ಬಾಂಗ್ಲಾದೇಶದ ವ್ಯಕ್ತಿಗಳು ಅದಲ್ಲ ಅಂತ ಹೇಳಿ ಸಂಪೂರ್ಣವಾಗಿ ಸಹಕಾರ ಮಾಡಿ ಖಂಡಿತವಾಗಿಯೂ ಬಸವಣ್ಣನವರು ಕೇವಲ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಅನ್ನೋದನ್ನು ಹೇಳಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಬೋದು. ಎರಡನೇದಾಗಿ ಅವತ್ತು ಪಾರ್ಲಿಮೆಂಟ್ನಲ್ಲಿ ಆಗಿದ ರೆಸಲ್ಯೂಷನ್ ಏನಿದೆ,
ಆ ಜಾನ್ ಬರ್ಕೋ ಅಂತಕ್ಕಂಥ ಬ್ರಿಟಿಷ್ ಪಾರ್ಲಿಮೆಂಟಿನ ಸ್ಪೀಕರ್ ಏನು ಬರೆದಿದ್ದಾರೆ, ಅದು ಏನು ನಮ್ಮ ಅನುಭವ ಮಂಟಪ ಇಸ್ ದ ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್. ಬಟ್ ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ಬಸವಣ್ಣ ಅಡ್ವೊಕೇಟೆಡ್ ಜೆನ್ಯೂನ್ ಡೆಮೋಕ್ರಸಿ. ನೋಡಿ, ಇದನ್ನು ಕೂಡ ಸೂಕ್ಷ್ಮವಾಗಿ ಗ್ರಹಿಸಬೇಕು. ಈಗ ಸಾಂಸ್ಕೃತಿಕ ನಾಯಕ ಅಂದಾಕ್ಷಣ ಅಲ್ಲಿ ಜೆನ್ಯೂನ್ ಡೆಮೋಕ್ರಸಿ ಯಾವುದು? ಸುಮ್ಮನೆ ಏನೋ ಒಂದು ಡೆಮೋಕ್ರಸಿ ಪ್ರಜಾಪ್ರಭುತ್ವ ಅಂದಾಗ ಈಗ ನಡೀತಕ್ಕಂಥ ಹುಚ್ಚರ ಆಟ ನಡೀತಾ ಇದೆ. ರಾಜಕೀಯದಲ್ಲಿ ನೋಡ್ತೀವಲ್ಲ, ನಮಗೆ ಖಿನ್ನವಾಗಿ ಕಾಣಿಸ್ತದೆ, ಬೇಸರವಾಗಿ ಕಾಣಿಸ್ತದೆ. ಆದರೆ ಜೆನ್ಯೂನ್ ಡೆಮೋಕ್ರಸಿ ಅಂದಾಗ ನನ್ನ ದೃಷ್ಟಿಕೋನದಲ್ಲಿ ಮುಂದೆ ಇನ್ನೊಮ್ಮೆ ಅದರ ಬಗ್ಗೆ ಚರ್ಚೆ ಇಟ್ಕೊಳ್ಳೋಣ ಗುರುಗಳೇ. ಅದು ಬಹಳ ಅನುಕೂಲ. ತಾವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಪ್ರಜಾಪ್ರಭುತ್ವ ರಾಜಪ್ರಭುತ್ವಕ್ಕಿಂತ ಕರಕಷ್ಟವಾದದ್ದು. ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಪ್ರಜೆಗೂ ಸಹ ರಾಜ್ನಲ್ಲಿರ್ತಕ್ಕಂಥ ಒಳನೋಟ, ಎಚ್ಚರಿಕೆ ಸಂಪೂರ್ಣವಾಗಿರಬೇಕು. ಎಲ್ಲರೂ ಎಚ್ಚೆತ್ತು ಬದುಕು ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ. ಆ ಎಚ್ಚರ ಬರಬೇಕಾದ್ರೆ ನಮಗೆ ಪ್ರಜ್ಞೆಯ ಜಾಗೃತಿ ಬಹಳ ಮುಖ್ಯ. ಹೇಳಿ ಮುಗಿಸ್ತೇನೆ ಗುರುಗಳೀಗ. ತಾವು ಮತ್ತೆ ಮತ್ತೆ ಹೇಳ್ತಾ ಇರ್ತೀರಿ, ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ಬಂದು ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಪ್ರಜ್ಞಾಪ್ರಭುತ್ವ ನಮಗೆ ಜಾಗೃತವಾಗಬೇಕು. ಆದ್ದರಿಂದ ಈ ಪ್ರಜ್ಞೆಯಲ್ಲಿ ಬಸವ ತತ್ವಗಳು ನಮ್ಮಲ್ಲಿ ಜಾಗೃತವಾದರೆ ಬಹುಶಃ ಪ್ರಜ್ಞಾಪ್ರಭುತ್ವದ ದೇಶ ಅಥವಾ ಕೊನೆಗೆ ನನ್ನ ರಾಜ್ಯ ಆದ್ರೂ ವಿಕಾಸವಾಗ್ತದೆ ಅಂತಕ್ಕಂಥ ಆಶ್ರಯವನ್ನು ಇಟ್ಕೊಂಡಂಥವನು ನಾನು. ಖಂಡಿತ. ಇನ್ನೊಂದು ಹೇಳ್ತೀನಿ, ಕನ್ನಡದ ಈ ಸಂಸ್ಕಾರ, ಕನ್ನಡದ ನೆಲ ಇದೆಯಲ್ಲ, ಇದು ನಮ್ಮ ಇಡೀ ಗದ್ದೆಗೆ ಬಿತ್ತುವಂತ ನಾಟಿ ಪೈರುಗಳನ್ನ ಬೆಳೆಸುವ ಹಾಗೆ ಪ್ರಜ್ಞಾಪ್ರಭುತ್ವದ ಚಿಂತಕರನ್ನ ಮತ್ತು ಚಿಂತನೆಯನ್ನ ಇಲ್ಲಿ ಬೆಳೆಸಿ ಇಡೀ ಪ್ರಪಂಚ ಇಲ್ಲಿಂದ ತೆಗೆದುಕೊಂಡು ಹೋಗಿ ತಾನು ಪರಿಪೂರ್ಣಗೊಳ್ಳುವಂತೆ ನಾವು ಮಾರ್ಗದರ್ಶನವನ್ನ ಮತ್ತು ಸ್ಫೂರ್ತಿಯನ್ನ ಕೊಡುವ ಕೆಲಸ ಈಗ ಮಾಡಬೇಕು. ಗುರುಗಳೇ, ಎನ್ನ ಚಿಂತೆ ನನಗಲ್ಲದೆ ಪರಚಿಂತೆ ನನಗೆ ಕೈಯ ಅನ್ನುವಂತೆ ಬಸವಣ್ಣನವರು ವಚನದಲ್ಲಿ ಇರುವಂತೆ ಮೊದಲು ನನ್ನ ರಾಜ್ಯ, ನಾನೊಬ್ಬ ಕನ್ನಡಿಗ, ನಾನು ಹೆಂಗೆ ಪರಿವರ್ತನೆಗೊಳ್ಳಬೇಕು. ಕಾರಣ ಅವ್ರು ಏನು ಹೇಳಿದ್ರು, ಬ್ರಿಟಿಷ್ ಪಾರ್ಲಿಮೆಂಟಿನ ಸಾಮಾನ್ಯವಾದ ಪಾರ್ಲಿಮೆಂಟ್ ಅಲ್ಲ ಗುರುಗಳೇ ಅದು. ಅಲ್ಲಿ ಬಸವಣ್ಣ ಅಡ್ವೊಕೇಟೆಡ್ ಜೆನ್ಯೂನ್ ಡೆಮೋಕ್ರಸಿ. ಆದ್ದರಿಂದ ಈ ಪ್ರಜ್ಞಾಪ್ರಭುತ್ವವನ್ನು ಜಾಗೃತ ಮಾಡ್ತಕ್ಕಂಥ ನಿಲುವಿಗೆ ನಾವೇನಾದರೂ ಸಾಧ್ಯ ಆಯಿತು ಅಂದಾಗ ಮಾತ್ರ ಬಸವಣ್ಣನವರು ಸಾಂಸ್ಕೃತಿಕ ನಾಯಕರಾಗಿ ಮಾಡಿದ್ದಕ್ಕೂ ಕೂಡ ಅರ್ಥ ಬರ್ತದೆ. ಇಲ್ಲವಾದಲ್ಲಿ ಮತ್ತೆ ನಾನು ಆರಂಭದಲ್ಲೇ ಹೇಳಿದೆ, ಕಟ್ಟಡ ಕಟ್ಟಿ ಅಂಬೇಡ್ಕರ್ ಭವನ ಅಂದ ಅಂಬೇಡ್ಕರ್ ತತ್ವವೇ ಒಳಗಿಲ್ಲದೆ ಇರುವಾಗ ಏನು ಪ್ರಯೋಜನ ಗುರುಗಳೇ? ಹಾಗಾಗಕೂಡುದು ಅನ್ನೋದು ನನ್ನ ಆಶಯ. ಅದ್ರ ಬಗ್ಗೆ ಜಾಗೃತಿಯ ಕೆಲಸ ಅದು ಬಸವ ಸಮಿತಿಯ ನಿಮ್ಮ ಈ ವಚನಗಳ ಅನೇಕ ಭಾಷೆಯಲ್ಲಿ ಅದರ ಒಂದು ದೊರಕುವಿಕೆಗೆ ಪ್ರೇರಣೆ ಕೊಟ್ಟು ಮಾಡ್ತಕ್ಕಂಥ ಈ ಕೆಲಸ ಹಿಂದಿನಿಂದ ಮಾಡ್ತಾ ಇದ್ದೀರಿ. ಅದರ ಪರಿಣಾಮ ಏನಾಗಿದೆ, ಎಲ್ಲ ಜನಾಂಗದವರು, ಎಲ್ಲ ಭಾಷೆಯವರು ಸಹ ವಚನ ಅಂದ್ರೆ ಏನು ಅಂತ ಅನ್ನೋದನ್ನ ಅದರಲ್ಲಿ ಪ್ರವೇಶ ಮಾಡಿ ತಿಳ್ಕೊಳ್ಳುವಂತ ಒಂದು ಅವಕಾಶ ಇದೆ. ಇಲ್ಲ ಗುರುಗಳೇ, ನಾನು ಸ್ವಲ್ಪ ವ್ಯತ್ಯಾಸ ಇಟ್ಕೊಂಡಿದ್ದೇನೆ ಇದರಲ್ಲಿ. ವಚನಗಳ ಅನುವಾದದಿಂದ ಬಸವ ಪ್ರಜ್ಞೆ ಜಾಗೃತವಾಗ್ತಾ ಇದೆ, ವಚನ ಪ್ರಜ್ಞೆ ಜಾಗೃತ ಆಗ್ತಾ ಇದೆ, ಲಿಂಗ ಪ್ರಜ್ಞೆ ಜಾಗೃತ ಆಗ್ತಾ ಇಲ್ಲ. ಈ ಲಿಂಗ ಅಂದ್ರಾಗ ಪ್ರಜ್ಞೆ, ನನ್ನ ಅಂತರಂಗದಲ್ಲಿರ್ತಕ್ಕಂಥ ಏನು ಪ್ರಜ್ಞೆ ಇದೆ ಅದೇ ಲಿಂಗ ಸ್ವರೂಪವಾಗಿ ಬಂದು ಬಸವಣ್ಣನ ನಾಯಕತ್ವದಲ್ಲಿ ಇಡೀ ನಮ್ಮ ರಾಜ್ಯ, ಕನ್ನಡಿಗ ಮತ್ತು ರಾಷ್ಟ್ರ ಬೆಳೆದಾಗ ಮಾತ್ರ ಜಗತ್ತಿಗೆ ನಿಜವಾದ ಒಂದು ಸಂಸ್ಕೃತಿಯನ್ನು ಬಿಂಬಿಸ್ತೇವೆ. ಈಗ ತಾವೇ ಹೇಳಿದ್ರೆ ದೇಶ ಏನೇನೋ ಅಭಿಯಾನಗಳನ್ನು ತರ್ತಾರೆ ಇರ್ತಾರೆ. ಆತ್ಮನಿರ್ಭರ ಭಾರತ ಅಂತ ತಂದರು. ಏನು ಆತ್ಮನಿರ್ಭರತೆ ಮಾಡಿದ್ರಿ ಇವರು? ಆರ್ಥಿಕ ಚಿಂತನೆಗಳನ್ನು ಆತ್ಮನಿರ್ಭರತೆ ಅಂದರು ಹೊರತಾಗಿ ನಾನು ಹೇಗೆ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿ ನನಗೇನು ಮಾಡಿಕೊಟ್ರು. ಬಹುಶಃ ಕಾಯಕ ನಾನು ದುಡಿದು ನಾನು ಮಾಡಬೇಕು ನೋಡಿ. ಅಲ್ಲ, ಬಸವಣ್ಣನ ಆತ್ಮನಿರ್ಭರತೆಯ ಪ್ರಜ್ಞೆ ನಮ್ಮ ಸಾಮಾನ್ಯರಿಗೆ ಬಂದ್ರೆ ಈ ಗ್ಯಾರಂಟಿ ಯೋಜನೆಗಳು, ಜನಗಳನ್ನ ಕೊಡ್ತಕ್ಕಂಥ ವ್ಯವಸ್ಥೆಗಳು ಇದು ನಮಗೆ ಬೇಡ, ಇದು ನಮಗೆ ಇರ್ಲಿ, ನಾವು ಅದರಿಂದ ಬದುಕಬಲ್ಲೆವು ಅಂತ ಅನ್ನುವಂಥ ಸ್ವಾಭಿಮಾನದ ಪ್ರತೀಕವಾಗಿ ಬೆಳೀತದ. ಅವಾಗ ಈಗಿನ ಅಭಿಯಾನಗಳನ್ನು ನೋಡಿದಾಗ ಈ ಒಂದು ಸ್ವಚ್ಛ ಭಾರತ ಅಭಿಯಾನ ಎಲ್ಲರೂ ಕೂಡ ಏನದರ ಅಭಿಮಾನದಿಂದ ಮಾತಾಡಿದ್ವಿ. ದೇಶವೇ ಒಂದು ನಾಗರಿಕತೆಯ ಸಂಕೇತವಾಗಿ ಹೊರ ಸ್ವರೂಪದಲ್ಲಿ ಸ್ವಚ್ಛ ಆಗ್ತಾ ಬಂತು. ಆದರೆ ಭಾರತದ ಅಂತರಂಗದ ಸ್ಥಿತಿ ಏನಿದೆ ಗುರುಗಳೇ? ಈಗ ದೇಶವನ್ನು ಧಾರ್ಮಿಕ ನೆಲೆಗಳಲ್ಲಿ ಒಡಿತಾ ಏನನ್ನು ಕೂಡ ಇಲ್ಲಿ ನೀವು ಹೇಳಿದ್ರೆ ಸಕಲ ಜೀವರಾಶಿಗೆ ಲೇಸನೆ ಬಯಸುವ ಬಸವಣ್ಣ ಹೆಂಗೆ ತರ್ತೀರಾ ಅಲ್ಲಿ? ಈಗ ನಾವೇನು ಯಾವುದು ಧರ್ಮದ ಬಗ್ಗೆ ಮಾತಾಡೋದು ಇದು ವೇದಿಕೆ ಅಲ್ಲ, ಆದರೂ ಕೂಡ ಧರ್ಮದಲ್ಲಿ ಮತ್ತು ಅಲ್ಲಿ ಸಿಕ್ಕಾಕ್ಸಿ ಎಲ್ಲಿದೆ ನನ್ನ ಸ್ವಚ್ಛ ಭಾರತ ಅಭಿಯಾನ? ಸ್ವಚ್ಛ ಭಾರತ ಅಭಿಯಾನ ಅಂದರೆ ಅಂತರಂಗವೂ ಶುದ್ಧ, ಬಹಿರಂಗವೂ ಶುದ್ಧ, ಎರಡೂ ಕೂಡಲು ಆಗುವ ಸಂಗಮವೇ ದೇವ, ಮಹಾ ಬೆಳಗು.
ಇದು ಮಹಾಬೆಳಗು, ಇದು ಬಸವಣ್ಣನವರ ನಿಜವಾದ ಸಂಸ್ಕೃತಿಯ ಸತ್ಯದ ಅರಿವು ಅಂತ ನಾನು ತಿಳ್ಕೊಂಡಿದ್ದೇನೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ ಚರ್ಚೆಯನ್ನು ಮುಂದುವರಿಸಬೇಕಾಗ್ತದೆ. ತತ್ವಗಳನ್ನು ಹೇಗೆ ಅನುಷ್ಠಾನ ಮಾಡಬೇಕು. ಈಗ ನಾವು ಭಾಷಣ ಮಾಡಿದ ತಕ್ಷಣ ಅಲ್ಲೇನು ಪರಿವರ್ತನೆ ಆಗುತ್ತೆ ಅಂತ ಅಲ್ಲಿ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಚಿಂತನೆ, ಎಲ್ಲೋ ಒಂದು ಜಾಗೃತ ಆಗಿ, ಹೌದಲ್ಲ ನಾವು ಇದರ ಬಗ್ಗೆ ಏನಾದರೂ ಪ್ರಯತ್ನ ಮಾಡಬೇಕು. ಒಂದು ಬಸವ ಸಮಿತಿ ಏನೂ ಮಾಡೋಕ್ಕಾಗೋದಿಲ್ಲ. ಸಮಷ್ಟಿಯಾಗಿ ಪ್ರತಿಯೊಬ್ಬ 6 ಕೋಟಿ ಕನ್ನಡಿಗನೂ ಕೂಡ ಈ ನೆಲೆಯಲ್ಲಿ ಮಾಡಿದ್ದೇ ಆದರೆ ಕರ್ನಾಟಕ ಸರ್ಕಾರಕ್ಕೆ ನಾವು ಘನಪೂರ್ವಕವಾಗಿ ಅವರಿಗೆ ನಾವು ಸನ್ಮಾನ ಸಲ್ಲಿಸಬೇಕಾಗ್ತದೆ. ಆದರೆ ಮಾಡುವ ಕೆಲಸ ಸಾಕಷ್ಟಿದೆ. ಅದು ಕೇವಲ ಅದು ನಿಜವಾಗಲೂ ಸರ್ಕಾರದವರು ನಮ್ಮ ಕನ್ನಡದ ಸ್ವಾಭಿಮಾನಿ ಒಂದು ಯೋಜನೆಯನ್ನ, ಒಂದು ಘೋಷಣೆಯನ್ನ ಅವರು ಮಾಡಿದ್ರು, ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ. ಆದರೆ ಅದನ್ನ ನಾವು ಇದು ಚನ್ನಬಸವಣ್ಣವ್ರು ಹೇಳ್ದಂಗೆ ಈ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗೋಣ. ಬಿತ್ತಿದ್ದ ಬೀಜ ಕೆಟ್ಟಿದ್ದನ ಬೇಡ, ಅರಸಿಕೋ. ಇವತ್ತು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ದು ಬಿತ್ತಿದ ಬೀಜ ಅಷ್ಟೇ. ಅದನ್ನು ಬೆಳೆಸೋ ಕರ್ತವ್ಯ ನಮ್ಮಲ್ಲಿ. ಮುಂದಿನ ಫಲದಲ್ಲಿ ಅರಸಿಕೋ ಅಂತ ಹೇಳಿ ಪ್ರತಿಯೊಬ್ಬರ ಹೃದಯದಲ್ಲಿ ಈ ಚಿಂತನೆ ಮೂಡಿ ನಾವು ಪರಸ್ಪರಂ ಭಾವಯಂತಹ ಶ್ರೇಯಃಪರಂ ಅವಾಪ್ಸ್ಯಥ ಅಂತ ಅನ್ನುವಂಥ ಉಪನಿಷತ್ತಿನ ಮಾತಿನಂತೆ ಎಲ್ಲರೂ ಎಲ್ಲರೊಡನೆ ಕೂಡಿ ಎಲ್ಲರೂ ಇದರ ವಿಕಾಸಕ್ಕೆ ನಾವು ಪೂರಕ ಶಕ್ತಿಯಾಗಿ ನಿಲ್ಲಬೇಕು. ಇದರ ಹಿನ್ನೆಲೆಯಲ್ಲಿ ಮುಂದೆ ಕೂಡ ಬಸವ ಸಮಿತಿ ಪ್ರಯತ್ನವನ್ನು ಮಾಡ್ತದೆ. ತಮ್ಮ ಸಹಕಾರವೂ ಕೂಡ ಇರಲಿ ಅನ್ನೋ ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಬಸವ ಸಮಿತಿಯ ಪರವಾಗಿ, ತಾವೆಲ್ಲ ವೀಕ್ಷಕರ ಪರವಾಗಿ ನಾನು ಪೂಜ್ಯ ಬೇಲಿಮಠದ ಶಿವರುದ್ರ ಮಹಾಸ್ವಾಮೀಜಿಗಳಿಗೂ ಕೂಡ ಶರಣಾರ್ಥಿಯನ್ನು ಸಮಸ್ತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ತಮಗೂ ಕೂಡ ಶರಣಾರ್ಥಿ. ಈ ಕಾರ್ಯಕ್ರಮದ ಸಾಕ್ಷಿ ಪ್ರಜ್ಞೆಯನ್ನು ಜಾಗೃತಗೊಳಿಸಿರುವ ತಮ್ಮೆಲ್ಲರಿಗೂ ಶರಣಾರ್ಥಿ. ಫಲವೇನು ನಿಮ್ಮ ಜ್ಞಾನವಿಲ್ಲದನಕ ಚೆನ್ನಮಲ್ಲ